ಹಲೋ ಎವ್ರಿವನ್, ವೆಲ್ಕಮ್ ಟು UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್. ಈಗಲೇ ಹೇಳ್ತಾ ಇದ್ದೇನೆ, ಯಾವುದೇ ಮೋಟಿವೇಶನ್ ವಿಡಿಯೋ ಅಲ್ಲ ಇದು. ಇನ್ಸ್ಟಂಟ್ ಮೋಟಿವೇಶನ್ನು, ಇನ್ಸ್ಪಿರೇಷನ್ನು ಬೇಕು ಅಂತ ಇದ್ದರೆ, ಅಥವಾ ಈಗೇನೋ ಸಾಂತ್ವನ ಬೇಕು ಅಂತ ಇದ್ದರೆ ಬೇರೆ ಬೇರೆ ಚಾನಲ್ಗಳು ತುಂಬ ಇದೆ. ಅಲ್ಲೂ ಹೋಗಿ ಅಲ್ಲಿನ ವಿಡಿಯೋಗಳನ್ನು ನೋಡಬಹುದು. ಅಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಚಾನಲಲ್ಲಿ ಜಾಸ್ತಿ ಇನ್ಸ್ಪಿರೇಷನ್ ಅಥವಾ ಸಡನ್ನಾಗಿ ಎಲ್ಲ ಆಗುತ್ತೆ ಅನ್ನುವಂಥ ವಿಡಿಯೋವನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ರಿಯಾಲಿಟಿ ಹೇಳೋದು ನನ್ನ ಕರ್ತವ್ಯ, ಅದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಪ್ಕೊಳ್ತೀರೋ ಬಿಡ್ತೀರೋ, ಡೇಟಾ ಇಸ್ ಡೇಟಾ, ಫ್ಯಾಕ್ಟ್ ಇಸ್ ಫ್ಯಾಕ್ಟ್, ನಿಮಗೆ ಬಿಟ್ಟಿದ್ದು ಅದು. ಆಮೇಲೆ ನೀವು ಒಪ್ಕೊಳ್ಳಿ ಬಿಡಲಿ, ನನಗೆ ಅದರಿಂದ ಆಗಬೇಕಾಗಿರೋದೇನಿಲ್ಲ. ರಿಯಾಲಿಟಿ ಅಷ್ಟೇ. ಈಗ ಇದರಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ವಿತ್ ಪ್ರೂಫ್ ಅಷ್ಟೇ. ಏನೇನು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಈ ವಿಡಿಯೋದಲ್ಲಿ ಅಂತಂದರೆ, ಫಿಲಿಮ್ಸ್ ಆಗಿದೆ, 2026 ಫಿಲಿಮ್ಸ್ ಅಂತೂ ಆಗಿದೆ. ನಿಜವಾಗ್ಲೂ ಅದು ಎಷ್ಟು ಅನ್ಫೇರ್ ಆಗಿತ್ತು ಅಥವಾ ಯಾವ ರೀತಿ ಅದಕ್ಕೆ ನಮ್ಮ ರಿಯಾಕ್ಷನ್ ಇದೆ ಅಲ್ಲಿ ನೋಡೋಣ. ಮತ್ತು UPSC ಪ್ರಿಪರೇಷನ್ ಬಗ್ಗೆ ನೀವು ನಿಜವಾಗ್ಲೂ ಎಷ್ಟು ತಿಳ್ಕೊಂಡಿದ್ದೀರಿ? ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀರಾ? ಪ್ರಿಪ್ರೇಷನ್ ಬಗ್ಗೆ ಯಾರೋ ಸಡನ್ನಾಗಿ ಚಿಕ್ಕ ವಯಸ್ಸಿನಲ್ಲಿ ಆದರೆ ಹೀಗಾಗೋ ಮುಂದೆ, ಸೊ ಯಾವುದೋ ಒಂದು ರೋಲ್ ಮಾಡೆಲ್ಲು ನೀವೇ ಇಟ್ಕೊಂಡು ಆದರೆ ಇದಾಗಬೇಕು, ಆ ಒಂದು ಇಮೋಷ್ನಲಿ ಟ್ರಿಗರ್ಡ್ ಆಗಿ ಡಿಸಿಷನಿಗೆ ಬಂದಿರೋದು ಬೇರೆ. ಅರ್ಥ ಆಗ್ತಾ ಇದೆಯಾ? ಇಮೋಷ್ನಲಿ ನಿಮಗೆಲ್ಲ ದೊಡ್ಡ ದೊಡ್ಡ ಆಸೆಗಳಿರಬಹುದು. ಇಮೋಷ್ನಲ್ ನಾಟ್ ಎನರ್ಜಿ. ಇಮೋಷ್ನಲ್ ಅನ್ನೋದು ಎನರ್ಜಿ ಅಲ್ಲ, ಅದೇ ಒಂದು ಎನರ್ಜಿ ಆಗಿರೋದಿಲ್ಲ. ಅದು ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ವಿ ನೀಡ್ ಟು ಕನ್ವರ್ಟ್ ಇಮೋಷನ್ಸ್ ಇನ್ ಟು ಎನರ್ಜಿ. ಇಲ್ಲದೇ ಇದ್ದರೆ ಅದು ವೇಸ್ಟ್. ಅದೊಂದನ್ನು ಡಿಸ್ಕಸ್ ಮಾಡೋಣ. ಮತ್ತು ಏನೇನು ರಿಯಾಲಿಟೀಸ್ ನಾವು ಇಗ್ನೋರ್ ಮಾಡ್ತೇವೆ, ಕನ್ನಡ ಮೀಡಿಯಂ ಅವರಿಗೆ ನಿಜವಾಗ್ಲೂ ಇಲ್ಲಿ ಎಷ್ಟು ಕಷ್ಟಗಳಿದೆ ಮತ್ತು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ನಾವು UPSC ಹಿಸ್ಟ್ರಿ, ಇಷ್ಟು ದಿನಗಳಲ್ಲಿ UPSC ಇಷ್ಟು ಎಕ್ಸಾಮ್ ನಡೆಸ್ಕೊಂಡು ಬಂದಿದೆ, ಅದರಿಂದ ನಮಗೇನು ಗೊತ್ತಾಗುತ್ತೆ ಮತ್ತು ನೆಕ್ಸ್ಟ್ ಏನು ಮಾಡಬಹುದು ನಾವು, ಈ ಎಲ್ಲ ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ವಿಡಿಯೋ ಲಾಂಗ್ ಆಗಬಹುದು, ಟೈಮ್ ತಗೊಂಡು ಸರಿಯಾಗಿ ನೋಡಿ. ಓನ್ಲಿ ಫಾರ್ ಸ್ಟ್ರಾಂಗ್ ಮೈಂಡ್ಸ್. ಹೀಗಾಗಿರೋರು ಬೇಡ, ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ. ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಪದೇ ಪದೇ ಹೇಳ್ತಾ ಇದ್ದೇನೆ. ಮತ್ತು ರಿಯಾಲಿಟಿಗೆ ಹೋಗೋಕ್ಕಿಂತ ಮೊದಲು, ಈ ವರ್ಷ ನಾನು ಇದೇ ಚಾನಲಲ್ಲಿ 2 ತಿಂಗಳು ಮೊದಲು GS ವಾರ್ ರೂಮ್ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೆ. ಆಮೇಲೆ ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೆ. ಒಂದು 30 ದಿನಗಳ ಒಂದು ಪ್ರತಿದಿನ ಯಾವ್ಯಾವುದನ್ನು ಓದಬೇಕು, ಟಾರ್ಗೆಟು, ಸಂಜೆ ಟೆಸ್ಟು, ಇದೆಲ್ಲವನ್ನು ಕೊಟ್ಟಿದ್ದೆ. ಫ್ರೀ ಇನಿಷಿಯೇಟಿವ್ ಆಗಿತ್ತು. ತುಂಬ ಜನ ಜಾಯ್ನ್ ಆಗಿದ್ದರು. ಅದಕ್ಕೆ ಅರೌಂಡ್ 100 ಪೀಪಲ್ ಜಾಯ್ನ್ ಆಗಿದ್ದರು. ಜಾಯ್ನ್ ಆಗಿದ್ದಾರೆ. ನನಗೆ ಆಮೇಲೆ ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾನಂತೂ 1 ವಾರ ಮೊದಲೇ ಅದರ PDF ಅನ್ನು ಕೊಡ್ತಾ ಇದ್ದೆ. ಅಲ್ಲಿ ಏನು ಕಷ್ಟ ಇದೆ, ಆ ಕಷ್ಟ ಇದ್ದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಕನ್ನಡದಲ್ಲಿ, ಅದಕ್ಕೆ ಯಾವ ಪ್ರಾಂಪ್ಟ್ ಯೂಸ್ ಮಾಡಬೇಕು, ಎಲ್ಲವನ್ನ ಆ ವಿಡಿಯೋದಲ್ಲಿ ಮೊದಲೇ ಹೇಳಿದ್ದೇನೆ. ಬೇಕಾದರೆ ಚಾನಲಲ್ಲಿ ಚೆಕ್ ಮಾಡಿ. ಆ ಒಂದು 30 ದಿನದ್ದು ಟೋಟಲ್ 30 ದಿನ ಅಂತಂದರೆ ವಾರದಲ್ಲಿ 5 ರಿಂದ 6 ದಿನ ಓದಬೇಕಾಗತ್ತೆ. ಪ್ರತಿದಿನ ಸಂಜೆ ಟೆಸ್ಟ್ ಇರ್ತಿತ್ತು. ಸಂಡೇ ಮಾಕ್ ಟೆಸ್ಟ್ ಕಂಪ್ಲೀಟ್ 100 ಕ್ವಶನ್ದು. ಸಂಡೇ ಬೇರೆ ಯಾವುದು ಓದಲಿಕ್ಕೆ ಇರ್ತಾ ಇರಲಿಲ್ಲ. ಮಾರ್ಚ್ ಅರೌಂಡ್ 12 ಅನಿಸುತ್ತೆ, ಮಾರ್ಚ್ 14 ಏಪ್ರಿಲ್ 18 ತನಕ ಅದನ್ನು ನಾವು ಮಾಡಿದ್ವಿ ಅದರಲ್ಲಿ, ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ. ನನ್ನ ಪ್ರಕಾರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಒಂದು ಇನಿಷಿಯೇಟಿವಿಂದ ಡೈರೆಕ್ಟಾಗಿ 15 ಕ್ವಶನ್ಗಳು ಬಂದಿದೆ. ಇಂಡೈರೆಕ್ಟ್ಲಿ 17 ಕ್ವಶನ್ ಬಂದಿದೆ. ಇದೇನು 1 ವರ್ಷದ ಫೌಂಡೇಶನ್ ಕೋರ್ಸು ಅಥವಾ ಬೇರೆ ಬೇರೆದಲ್ಲ. ನಾನು ಹೇಳ್ತಾ ಇರೋದು 30 ದಿನಗಳ ಒಂದು ಇನಿಷಿಯೇಟಿವ್. ಅದರಲ್ಲಿ ಬೇಸಿಕ್ಕಿಂದ ಕವರ್ ಆಗಿದೆ. ನೀವು ಒಂದ್ಸರಿ ಆ PDF ಅನ್ನು ಹೋಗಿ ನೋಡಿ ಆ ಒಂದು ಚಾನಲಲ್ಲಿ. ಆ PDF ಹೇಗಿದೆ, 4 ಸ್ಟೇಜನ್ನು ಮಾಡಿದ್ದೆ ಪ್ರತಿ ಒಂದು ಟಾಪಿಕ್ ಮೇಲೂ. ಫಸ್ಟು ಬೇಸಿಕ್ಸು, ಆಮೇಲೆ ಅದರಲ್ಲಿ ಏನು ಫ್ಯಾಕ್ಟ್ ನೆನ್ಪಿಟ್ಕೊಳ್ಬೇಕು, ಆಮೇಲೆ UPSC ಹೇಗೆ ಟ್ರ್ಯಾಪ್ ಮಾಡುತ್ತೆ ನಿಮ್ಮನ್ನು, ಆಮೇಲೆ ಕರೆಂಟ್ ಅಫೇರ್ಸ್ ಏನಿದೆ, 4 ಸ್ಟೇಜ್ ಮಾಡಿ ಆ ಒಂದು PDF ಅನ್ನು ರೆಡಿ ಮಾಡಿದ್ದೆ. ಅದಕ್ಕೆ ದಿನ ರಾತ್ರಿ ಬೇಕಾಗಿದೆ. AI ರಿಸರ್ಚ್ ಮಾಡಿ, ಹಳೆ ಕ್ವಶನ್ ಪೇಪರೆಲ್ಲ ಕಲೆಕ್ಟ್ ಮಾಡಿ, ಹಗಲು ರಾತ್ರಿ ಕೂತು ಪ್ರಾಂಪ್ಟ್ ರೆಡಿ ಮಾಡಿ, ನೀವೇ ಹೋಗಿ ಟ್ರೈ ಮಾಡಿ ಒಂದು ಸರಿ. ಆ ಥರ ಎಷ್ಟು AI ಯೂಸ್ ಮಾಡೋದು ಅಷ್ಟು ಸುಲಭ ಹೇಗೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಒಂದ್ಸರಿ ಹೋಗಿ ಟ್ರೈ ಮಾಡಿ. ಎಷ್ಟು ಸಾರಿ AI ರಾಂಗ್ ಕೊಡುತ್ತೆ, ಮತ್ತೆ ಕೇಳಬೇಕಾಗತ್ತೆ ನಾವು, ಮತ್ತೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡಬೇಕಾಗತ್ತೆ, ನಿಜವಾಗ್ಲೂ ಇದು ಕರೆಕ್ಟ್ ಇದೆಯಾ ಅಂತ. ಈ ಥರ ಹಗಲು ರಾತ್ರಿ ಕೂತು ಆ 30 ದಿನಗಳ ಒಂದು PDF ಅನ್ನು ರೆಡಿ ಮಾಡಿದ್ದೆ. ಆದರೆ ಕೆಲವರು ಸೀರಿಯಸ್ ಆಗಿರೋರು ಅದನ್ನು ಓದಿದ್ದಾರೆ, ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದಾರೆ. ಕಟ್ ಆಫ್
ಬಗ್ಗೆ ನನಗೆ ಗೊತ್ತಿಲ್ಲ. ಈ ವರ್ಷ ಪ್ರಿಲಿಮ್ಸು 2026 ಅಲ್ವಾ ಇದು. ಇದನ್ನು ನಾನು ಒಂಥರ ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಎಕ್ಸ್ಪೆಕ್ಟೆಡ್. ಮಿನಿಮಮ್ 50 ಕ್ವಶನ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅರೌಂಡ್ ಎಕ್ಸಾಕ್ಟಾಗಿ ಆ PDF ಆ ಒಂದು 30 ದಿನಗಳ ಇನಿಷಿಯೇಟಿವಿಂದ ಬರಬೇಕು ಅಂತ. ಪರವಾಗಿಲ್ಲ, ಈ ವರ್ಷದ ಫಿಲಿಮ್ಸಲ್ಲಿ 15 ಡೈರೆಕ್ಟಾಗಿ ಬಂದಿದೆ, 17 ಇಂಡೈರೆಕ್ಟ್ಲಿ ಬಂದಿದೆ ಅಂತಾದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ, ಕಾನ್ಫಿಡೆಂಟಾಗಿ ನಾನು ಹೇಳ್ತೇನೆ. ಅದರ ಪ್ರೂಫ್ ಸಹ ಇಲ್ಲಿದೆ, ಬೇಕಾದರೆ ನೋಡಿ. ಸೆಟ್ ಎ ಅಲ್ಲಿ ಯಾವ ಕ್ವಶನ್ನು, ಎಷ್ಟನೇ ಕ್ವಶನ್ನು, ಮತ್ತು ಇಂಡೈರೆಕ್ಟಾಗಿ ಕವರ್ ಆಗಿದೆಯಾ ಅಥವಾ ಡೈರೆಕ್ಟಾಗಿ ಕವರ್ ಆಗಿದೆಯಾ, ಡೈರೆಕ್ಟಾಗಿ ಕವರ್ ಆಗಿರೋದು ಯಾವುದು, ಅಥವಾ ಆ PDF ಅನ್ನು ಸ್ಟಡಿ ಮಾಡಿದರೆ ಸರಿಯಾಗಿ ಎಷ್ಟು ಕ್ವಶನನ್ನು ಸಾಲ್ವ್ ಮಾಡಬಹುದಿತ್ತು, ಈ ಥರ ಒಂದು ಪ್ರೂಫ್ ಸಹ ನಿಮ್ಮ ಮುಂದಿದೆ. ಬೇಕಿದ್ರೆ ಟೆಲಿಗ್ರಾಮ್ ಚಾನಲು UPSC ಮೈಂಡ್ ಗೇಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಚೆಕ್ ಮಾಡಬಹುದು. ನಿಮಗೆ ಆದಾಗ ನೋಡಬಹುದು. ಅಲ್ಲಿ ಜಾಯ್ನ್ ಆಗಿರೋರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಆದರೂ ಈಗೀಗ ಮೆಸೇಜ್ ಬರ್ತಾ ಇದೆ, ಅದರಿಂದ ಹೆಲ್ಪ್ ಆಯಿತು, ಅದರಿಂದ ಕ್ವಶನ್ಸ್ ಬಂದಿತ್ತು ಅಂತ ಈಗೀಗ ಮೆಸೇಜ್ ಬರ್ತಾ ಇದೆ. ಯಾರು ಚೆನ್ನಾಗಿ ರಿವೈಸ್ ಮಾಡಿದ್ರಿ, ವೆರಿ ಗುಡ್. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇನ್ನಷ್ಟು ಸಹಾಯ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಎಸ್, ಒಂದು ಹೇಳಬೇಕಿತ್ತು ಮೊದಲೇ. ಓಕೆ, ಮತ್ತು ಅದಾದಮೇಲೆ ಈಗ ನಿಜವಾಗ್ಲೂ ಡಿಸ್ಕಸ್ ಮಾಡೋಣ. UPSC ಈ ವರ್ಷ ಕೇಳಿರೋ ಕ್ವಶನ್ಸು ಎಷ್ಟು ಅನ್ಪ್ರೆಡಿಕ್ಟೇಬಲ್ ಆಗಿತ್ತು, ಅನ್ಸರ್ಟೇನ್ ಆಗಿತ್ತು, ಕೆಲವರು ಅನ್ಫೇರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಷ್ಟು ಅನ್ಫೇರಾ? ನಾವು ಕೇಳಿದರೆ ಎಸ್ ಅಂತ ಸಹ ಹೇಳ್ಬೋದು, ನೋ ಅಂತ ಸಹ ಹೇಳ್ಬೋದು. ನಾನು ಆ PDF ಅನ್ನು ರೆಡಿ ಮಾಡಿದ್ನಲ್ವ, ಆಮೇಲೆ ನಾನು ಚೆಕ್ ಮಾಡ್ತಾ ಇದ್ದೆ ಎಷ್ಟು ಬಂದಿದೆ ಅಂತ. ಆಗ ನನಗಾಗಿದ್ದೇನು, ನನ್ನ ಈಗೋ ಹರ್ಟ್ ಆಯಿತು. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಪ್ಯಾಟ್ರನ್ನಲ್ಲಿ ಅವರು ಕ್ವಶನ್ ಕೇಳಿಲ್ಲ. ನನ್ನ ಈಗೋ ಹರ್ಟ್ ಆಗಿದ್ದಕ್ಕೆ ನಾನು UPSCನ ಬ್ಲೇಮ್ ಮಾಡ್ತೇನೆ ಈಗ. ಓಕೆನಾ? ನನ್ನ ಈಗೋ ಹರ್ಟ್ ಆಗಿದೆ ಅಂದರೆ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹೀಗೆ ಬರಬೇಕು ಅಂತ. ಅವರು ಹಾಗೆ ಕೇಳಿಲ್ಲ, ಅವರು ಅನ್ಕನ್ವೆನ್ಷನಲ್ ಆಗಿ ಫ್ಯಾಕ್ಚುಯಲ್ಲು, ಕರೆಂಟ್ ಅಫೇರ್ಸ್ ಓದು ಇದು ತುಂಬ ಕೇಳಿಬಿಟ್ರು. ನಾನು ಅಂದ್ಕೊಳ್ತಾರ ಆಗಿಲ್ಲ ಅಂತ ನಾನು ಅವರಿಗೆ ಬೈತೇನೆ ಈಗ, ಅಲ್ವಾ? ಕಾಮನ್ ಹ್ಯೂಮನ್ ಫೀಚರ್ ಅದು, ನಾರ್ಮಲ್ ಹ್ಯೂಮನ್ ಬಿಹೇವಿಯರ್. ಅದರಲ್ಲೇನೂ ತಪ್ಪು ಕಾಣಿಸ್ತಾ ಇಲ್ಲ ನನಗೆ. ಯಾರೇ UPSC ಬಗ್ಗೆ ನೀವಾದರೂ ಕಮೆಂಟ್ ಸೆಕ್ಷನಲ್ಲಿ ಬೈರಿ, ಏನು ಬೇಕಾದರೂ ಮಾಡಿ. ಆದರೆ ನಿಜವಾಗ್ಲೂ ನಾವು ನೋಡಬೇಕಾಗಿರೋದೇನು, ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ, ಅಲ್ವಾ? ಒಂದು ಕಡೆ ಆಸ್ಪಿರೆಂಟ್ಸು, ಮೆಂಟರ್ಸು ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳು ಹೀಗಿರಬೇಕಾಗಿತ್ತು, ಹಾಗಿರಬೇಕಾಗಿತ್ತು ಡಿಸ್ಕಸ್ ಮಾಡ್ತಾನೆ ಇರ್ತಾರೆ. ನೀವು ಅದನ್ನು ಕೇಳ್ಕೊಳ್ತಾ ಒಂದು ಹೋಪ್ ಇಟ್ಕೊಂಡು ಸರಿ ಆಗಬಹುದು ಅಥವಾ ನೀವು ಅಂದ್ಕೊಳ್ತಾರ ಆಗಬಹುದು ಅಂದ್ಕೊಳ್ತಾ ಇರ್ತೀರಿ. ಆಗ ನಿಜವಾಗ್ಲೂ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ನೀವು ಎಷ್ಟು ರಿಸರ್ಚ್ ಮಾಡಿದ್ದೀರಿ UPSC ಬಗ್ಗೆ, ಅದರ ಹಿಸ್ಟ್ರಿಯನ್ನು ಎಷ್ಟು ನೋಡ್ಕೊಂಡು ಬಂದಿದ್ದೀರಿ ಎಕ್ಸಾಮ್ ಬರೋಕ್ಕಿಂತ ಮೊದಲು? ಯಾವತ್ತೂ UPSC ಒಂದು ಪ್ಯಾಟರ್ನ್ ಇದೆ ಎಕ್ಸಾಮಿಗೆ ಅಂತ ಹೇಳಿಲ್ಲ. ಸಿಲೆಬಸ್ ಕೊಟ್ಟಿದ್ದಾರೆ. ಸಿಲೆಬಸ್ ಹೇಗಿದೆ ಅಂತ ನೋಡಿದ್ದೀರಾ? ಜನರಲ್ ಸ್ಟಡೀಸು, ಕರೆಂಟ್ ಅಫೇರ್ಸ್, ಅವೇರ್ನೆಸ್ಸು, ಈ ಥರ ಬ್ರಾಡ್ ಟರ್ಮ್ಗಳಿದೆ ಅಲ್ಲಿ. ಯಾವುದೇ ಕ್ವಶನ್ ಕೊಟ್ಟರು ಅದನ್ನು ಅಲ್ಲಿ ಅವರು ಕವರ್ ಮಾಡಬಹುದು, ಅದಕ್ಕೆ ಸಮರ್ಥನೆ ಕೊಟ್ಕೊಳ್ಬಹುದು. ನಿಮ್ಮ ಇಮೋಷನ್ಸ್ ಪ್ರಕಾರ ಅವ್ರು ನಡೆಯೋದಿಲ್ಲ. ಅವರಿಗೆ ಬೇಕಾಗಿರೋದು ಒಂದು ಮೆಥಡಾಲಜಿ, ಫಿಲ್ಟರ್ ಮಾಡಲಿಕ್ಕೆ. ನಮಗೆ ಇದು ಲೈಫ್ ಆಗಿರಬಹುದು, ಅವರಿಗೆ ನಾವು ನಂಬರ್ಸ್ ಅಷ್ಟೇ. ಹಾಗಂತ ಇಷ್ಟು ಕ್ರೂರವಾಗಿರಬಾರ್ದು ಅಥವಾ ಬ್ರೂಟಲ್ ಆಗಿರಬಾರ್ದು. ಹೌದು, ಇದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ತುಂಬ ಇದೆ. ಆದರೆ ನೀವು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರಿ? ನೀವು ಯಾಕೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರಿ ಈ ವ್ಯವಸ್ಥೆ ಮೇಲೆ? ಎಕ್ಸ್ಪೆಕ್ಟೇಷನ್ ಅಂತಂದರೆ ನಾವು ಅಂದ್ಕೊಂಡ ಥರನೇ ಎಲ್ಲ ಬರಬೇಕು, ಇಷ್ಟು ದಿನ ಏನು ಪ್ಯಾಟರ್ನ್ ಬಂದಿದೆಯೋ ಅದನ್ನೇ ಅವ್ರು ಫಾಲೋ ಮಾಡಬೇಕು. ನನಗೋದು ಹರ್ಟ್ ಆಗಿದೆ. ನಾನು ಸಹ ನನ್ನ ಎಷ್ಟೋ ಜನ ಫ್ರೆಂಡ್ಸು ಅಥವಾ ಸ್ಟೂಡೆಂಟ್ಸ್ ಅವರಿಗೂ ಸಹ ನಾನು ಹೇಳ್ತಾ ಇದ್ದೆ ಬರಬಹುದು, ಓದ್ಕೊಳ್ಳಿ ಅಂತ. ತುಂಬ ಎಫರ್ಟ್ ಹಾಕಿದ್ದಾರೆ, ಆದರೆ ಆಗ್ತಾ ಇಲ್ಲ. ಹಾಗಾಗಿ ನನಗೋದ್ರ ಬಗ್ಗೆ ಬೇಜಾರಿದೆ. ಮತ್ತು ಕೆಲವು ಡಿಫೆಂಡರ್ಸ್ ಇರ್ತಾರೆ ಅಲ್ವಾ? ಡಿಫೆಂಡರ್ಸ್ ಅಂತಂದರೆ UPSC ಹೀಗೆ ಮಾಡಿದ್ದು ಸರಿ ಅಂತ ಹೇಳ್ತಾ ಇರ್ತಾರೆ. ಹೌದು, ಮುಂದೆ ಆಫೀಸರ್ ಆಗ್ಲಿಕ್ಕಿರೋರು, ನೀವು ಅನ್ಸರ್ಟಿನಿಟಿ ಹ್ಯಾಂಡಲ್ ಮಾಡಲೇಬೇಕು. ನೀವು ಅಂದ್ಕೊಳ್ತಾರೆ ಯಾವುದು ಜೀವನದಲ್ಲಿ ಆಗಲ್ಲ. ಎಮೋಷ್ನಲ್ ಸ್ಟೆಬಿಲಿಟಿ ಇರಲೇಬೇಕು ನಿಮ್ಮ ಲೈಫಲ್ಲಿ, ಡಿಸಿಷನ್ ಮೇಕಿಂಗ್ ಬೇಕು, ಅಡಾಪ್ಟಬಿಲಿಟಿ ಬೇಕು. ಹಾಗಾಗಿ ಇಂಥ ಕ್ವಶನ್ ಪೇಪರ್ ಅದನ್ನು ಟೆಸ್ಟ್ ಮಾಡ್ತಾ ಇದೆ. ಒಂದು ನಿಮಿಷ, ಇದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋರು ಆಲ್ರೆಡಿ ಇದ್ದಾರೆ, ಅವರಿಗೆ ಸಮರ್ಥನೆ ಕೊಡಲಿಕ್ಕೆ ಸರಿಯಾದ ಅಂಶಗಳು ಇದೆ. ನೀವಿಲ್ಲಿ ಅಥವಾ ನಾವು ಎಮೋಷ್ನಲ್ ಆಗಿ ಕಮೆಂಟ್ ಮಾಡೋದ್ರಿಂದ ಅಥವಾ ಏನೇನೋ ದೊಡ್ಡ ದೊಡ್ಡ ಮಾತಾಡೋದ್ರಿಂದ ನಿಜವಾಗ್ಲೂ ಎಷ್ಟು ಎಫೆಕ್ಟ್ ಆಗಿದೆ ಮೊದಲು ನೋಡೋಣ ಒಂದು ಸಾರಿ.
ಎಸ್, ಅದಾದಮೇಲೆ ನೆಕ್ಸ್ಟು ಕೆಲವರು ಹೇಳ್ತಾರೆ UPSC ಈಗ ಒಂದು ಈ ಥರ ಮಾಡಿಬಿಟ್ಟಿದೆ, ಕೇಸ್ ಫೈಲ್ ಮಾಡೋಣ, PIL ಹಾಕ್ಲಿಕ್ಕೆ ಆಗುತ್ತಾ, ಪ್ರೊಟೆಸ್ಟ್ ಮಾಡೋದಾ ಅಲ್ವಾ, ಈ ಥರ ಕೆಲವೊಂದು ಕೂಗು ಧ್ವನಿ ಕೇಳಿ ಬರ್ತಾ ಇದೆ. ಹಿಸ್ಟ್ರಿ ನೋಡಿ ಒಂದು ಸಾರಿ. UPSC ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಾಂವಿಧಾನಿಕ ಸಂಸ್ಥೆ ಅಲ್ವಾ. ನೀವು ಎಕ್ಸಾಮ್ ಟಫ್ ಆಗಿದೆ ಅಂತ ಕಾನ್ಸ್ಟಿಟ್ಯೂಷನಲ್ ಬಾಡಿ ವಿರುದ್ಧ ಕೋರ್ಟಿಗೆ ಹೋದರೆ ಕೋರ್ಟ್ ಅದರಲ್ಲಿ ಇಂಟರ್ಫಿಯರ್ ಆಗೋದೇ ಇಲ್ಲ. ಕೋರ್ಟ್ ಯೂಶುವಲಿ ಡು ನಾಟ್ ಇಂಟರ್ಫಿಯರ್ ವಿತ್ ಡಿಫಿಕಲ್ಟಿ ಲೆವೆಲ್, ಅನ್ಪ್ರೆಡಿಕ್ಟಬಿಲಿಟಿ ಆರ್ ಕ್ವಶನ್ ಪ್ಯಾಟರ್ನ್ ಚೇಂಜಸ್. ಇದೆಲ್ಲ ಎಕ್ಸಾಮ್ ಬಗ್ಗೆ ಇರೋದು. ಎಕ್ಸಾಮ್ ಟಫ್ ಆಗಿದೆ, ಟಫ್ ಹಾಕಲಿಕ್ಕೆ ಎಕ್ಸಾಮ್ ಮಾಡೋದು, ಎಲ್ಲರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಎಕ್ಸಾಮ್ ಮಾಡೋದಾ? ಕೇಳ್ತಾರೆ ಅವರು ಹೀಗೆ. ಹಾಗಾಗಿ ಅಲ್ಲಿ ಜನರಲ್ ಸ್ಟಡೀಸು, ಕರೆಂಟ್ ಇವೆಂಟ್ಸು, ಜನರಲ್ ಅವೇರ್ನೆಸ್ಸು ಈ ಥರ ಟರ್ಮ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಬೇಕಾದರೂ ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ, ಕ್ವಶನ್ ಹೇಗೆ ಬೇಕಾದರೂ ಫಾರ್ಮ್ ಮಾಡಲಿಕ್ಕೆ. ಫ್ಲೆಕ್ಸಿಬಿಲಿಟಿ ಇದೆ ಅಂತ ಮಾತ್ರಕ್ಕೆ ಹೇಗೆ ಬೇಕಾದರೂ ಮಾಡಬಹುದಾ? ಇದು ಅನ್ಯಾಯ ಅಲ್ವಾ? ಹೌದು, ನಮಗೆ ನಿಮಗೆ ಅನ್ಯಾಯ ಅಂತ ಅನಿಸ್ತಾ ಇದೆ. ಆದರೆ ಅವರ ದೃಷ್ಟಿ ಹಾಗಿಲ್ಲ, ರಿಯಾಲಿಟಿ ಅಷ್ಟೇ. ಕೋರ್ಟ್ ಯಾವಾಗ ಇಂಟರ್ವ್ಯೂನ್ ಆಗುತ್ತೆ ಅಂತಂದರೆ ಪೇಪರ್ ಲೀಕ್ ಆದರೆ, ಟೆಕ್ನಿಕಲ್ ಫೇಲ್ಯೂರ್ಸ್ ಇದ್ದರೆ, ಅಥವಾ ಇರ್ರೆಗ್ಯುಲಾರಿಟೀಸ್ಗಳು ದೊಡ್ಡ ಪ್ರಮಾಣದಲ್ಲಿ, ಅಥವಾ ಆನ್ಸರ್ ಕೀಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎರರ್ಸ್ ಇದ್ದರೆ, ಈ ಥರ ಇದ್ದಾಗ ಕೋರ್ಟ್ ಇಂಟರ್ವ್ಯೂನ್ ಆಗುತ್ತೆ. ನಮಗೆ ಟಫ್ ಆಗಿದೆ ಅಂತ ಕೋರ್ಟ್ ಬಂದೆಲ್ಲ ನಮಗೇನು ಹೆಲ್ಪ್ ಮಾಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಆಯಿತಾ? ಮತ್ತು ಇಲ್ಲಿ ಡಿಫಿಕಲ್ಟ್ ಅನ್ನೋ ಕಾರಣಕ್ಕೆ ಯಾರು ಬಂದು ಹೆಲ್ಪ್ ಮಾಡಲ್ಲ, ನಮಗೆ ಅನ್ಫೇರ್ ಅನಿಸ್ತಾ ಇದೆ. ಆಗ ಎಲ್ಲ ಆಸ್ಪಿರೆಂಟ್ಸಿಗೂ ಅನ್ಫೇರ್ ಅಂತ ಅನಿಸ್ತಾ ಇದೆ. ಕಟ್ ಆಫ್ ಕಡಿಮೆ ಆಗುತ್ತೆ, ಕೆಲವರು ಸೆಲೆಕ್ಟ್ ಆಗೇ ಆಗ್ತಾರೆ, ಅದರಲ್ಲಿ ಯಾವುದೇ ಮಾತಿರೋದಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಈ ಥರ ವೀಡಿಯೋಸ್ಗಳನ್ನ ಒಂದಾದ್ಮೇಲೆ ಒಂದು ನೋಡೋದು, ಏನು ಪ್ರಿಪೇರ್ ಆಗಬೇಕಾಗಿತ್ತು ಅದ್ರ ಕಡೆ ಫೋಕಸ್ ಮಾಡೋದಿಲ್ಲ, ಅದು ಬಿಟ್ಟು ವೀಡಿಯೋಸ್ಗಳನ್ನ ಒಂದಾದ್ಮೇಲೆ ಒಂದು ನೋಡ್ತಾ ಇರೋದು. ಯಾಕಂದರೆ ನಮ್ಮ ಇಮೋಷನ್ಸು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇವೆ. ನಮಗೆ ನಾವು ಮಾಡಿದ ಸರಿ ಅಂತ ಹೇಳೋರು ಬೇಕು, ಒಟ್ಟಾರೆ ಅಲ್ವಾ? ನಿಮಗೆ ಹೌದು ನೀವು ಒಳ್ಳೆಯವರು, ವ್ಯವಸ್ಥೆನೇ ಕೆಟ್ಟದಿದೆ, ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರಿ, ಪ್ರತಿದಿನ ಡೇ ಟು ಡೇ ಅಷ್ಟು ಅಪ್ಡೇಟ್ ಮಾಡ್ತಾ ಇದ್ರಿ, ಪ್ರತಿದಿನವೂ ಅಷ್ಟು ಚೆನ್ನಾಗಿ ರಿವಿಷನ್ ಮಾಡ್ತಾ ಇದ್ರಿ, ಹಾಗಾಗಿ ನಿಮ್ದೇನೂ ತಪ್ಪಿಲ್ಲ, UPSC ಇದರಲ್ಲಿ ದೊಡ್ಡ ಬ್ಲಂಡರ್ ಮಾಡಿದೆ ಆ ಥರ ಹೇಳೋರು ಬೇಕು ನಿಮಗೆ. ಹೇಳೋರು ಇದ್ದಾರೆ, ಅದನ್ನು ಕೇಳಬಹುದು. ಅದೆಲ್ಲ ಇಲ್ಲೆಲ್ಲ ಆಗಲ್ಲ, ಈ ಚಾನಲ್ ಅದೆಲ್ಲ ನಾನು ಜಾಸ್ತಿ ಹೇಳೋದು ಇಲ್ಲ. ಆದರೆ ನಿಮ್ಮ ಇಮೋಷನ್ಸ್ ಹೇಗೆ ನಿಮ್ಮನ್ನು ಆಟ ಆಡಿಸ್ತಾ ಇದೆ, ನಿಮ್ಮ ಎನರ್ಜಿ ವೀಕ್ ಆಗ್ತಾ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಡಿಬೇಟ್ ಆಗುತ್ತೆ, ಏನು ಅದರಿಂದ ಪ್ರಯೋಜನ? ಹೌದು, ಒಂದು ಹಂತದಲ್ಲಿ ಡಿಬೇಟಿಂದ ಪ್ರಯೋಜನ ಇದೆ. ಆದರೆ ಆಸ್ಪಿರೆಂಟ್ಸ್ ಆಗಿ ನೀವು ಎಷ್ಟು ದಿನ ಅಂತ ಇದು ಕೊಡ್ತಿರ್ತೀರಿ? ಇವಾಗ ಪ್ರೊಟೆಸ್ಟ್ ಮಾಡ್ತಾ ಕೂತ್ರೆ ಯಾವಾಗ ಲೈಫ್ ಸೆಟ್ಲ್ ಆಗೋದು? ಯಾವಾಗ? ಎಂಡ್ಲೆಸ್ ಆಗಿ ಡಿಸ್ಕಷನ್ ನಡೀತಾ ಇರುತ್ತೆ, ಟೈಮ್ ಅನ್ನೋದು ಮತ್ತೆ ಬರಲ್ಲ. ಯೂತ್ ಲೈಫಲ್ಲಿ ಇದ್ದೀರಿ, ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಸ್. ಇಂಥ ಇಯರ್ಸನ್ನು ಇದಕ್ಕೆಲ್ಲ ಕೊಟ್ಟರೆ ಎನರ್ಜಿ ಯಾವ ಲೆವೆಲಲ್ಲಿ ರಿಸೋರ್ಸ್ಗಳು ವೇಸ್ಟ್ ಆಗ್ತಾ ಇದೆ. ಹಾಗಾಗಿ ಒಂದು ಅರ್ಥ ಮಾಡ್ಕೊಳ್ಳೇಬೇಕಾಗಿರೋದು ಏನಂತಂದರೆ, ಅನ್ಸರ್ಟಿನಿಟಿ ಇದೆ ಅಲ್ವಾ? ಬೇರೆಯವ್ರಿಗಿಂತ ಬಹಳ ಬೇಗ ಯಾರು ಅಡಾಪ್ಟ್ ಆಗ್ತಾರೋ ಅವರು ಗೆಲ್ತಾರೆ. ಅಡಾಪ್ಟಬಿಲಿಟಿ, ಎಜಿಲಿಟಿ ಅಂತ ಕರೀತಾರೆ. ಹೊಂದಾಣಿಕೆ ಮಾಡಿಕೊಳ್ಳೇಬೇಕು. ಪ್ರಿಪರೇಷನ್ ಪರವಾಗಿಲ್ಲ, ಈ ಥರ ಇದೆ, ಅನ್ಸರ್ಟಿನಿಟಿ ಇದೆ, ನೀವು ಬಿಟ್ಟರೆ ಬೇರೆಯವರು ಪ್ರಿಪೇರ್ ಆಗ್ತಾ ಇರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಲೈಫಲ್ಲಿ ನೀವೇನು ಡಿಸೈಡ್ ಮಾಡಿದ್ದೀರಿ, ಯಾವ ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರಿ, ಏನೋ ನಿಜವಾಗ್ಲೂ ಇಲ್ಲಿರೋ ಇದಕ್ಕೇನು ಬೇಕೋ ಅದನ್ನು ಮಾಡ್ತೇನೆ ಅಂತ ಥಿಂಕ್ ಮಾಡಿ ಬಂದಿದ್ದರೆ ಮಾಡಿ, ಕಂಟಿನ್ಯೂ ಮಾಡಿ. ಅನ್ಸರ್ಟಿನಿಟಿ ಇರಲ್ಲ, ನಿಮಗೆ ಬೇಕಾದ ಥರ ಕ್ವಶನ್ ಬರುತ್ತೆ ಅಂತಂದರೆ ಬೇಡ. ಇನ್ನು ಮುಂದೆ ಮಾತಾಡೋಣ, ಇನ್ನೂ ಅದಕ್ಕೆ ಬೇರೆ ಬೇರೆ ಚಾಯ್ಸ್ ಏನಿದೆ ಅಂತ ನೋಡೋಣ. 2023ರಲ್ಲಿ ಏನಾಗಿತ್ತು, CSAT ಪೇಪರು ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಇತ್ತು. IIT ಲೆವೆಲ್ ಲಾಜಿಕ್ಕು, ಮ್ಯಾಥಮೆಟಿಕ್ಸ್ ಎಲ್ಲ ಕೇಳಿದರು. ಅವಾಗ ತುಂಬ ಜನ ಪ್ರೊಟೆಸ್ಟ್ ಮಾಡಿದರು, ಪೆಟಿಷನ್ ಫೈಲ್ ಮಾಡಿದರು. ರಿಡಕ್ಷನ್ ಕಟ್ ಆಫ್ ಈಗೇನು ಇದೆ ಅದನ್ನು ಕಡಿಮೆ ಮಾಡಬೇಕು, CSATಲ್ಲಿ ಎಕ್ಸಾಮ್ ಮಾಡಬೇಕು, ಕೋರ್ಟಿಗೆ ಹೋಗಿ ಪೆಟಿಷನ್ ಫೈಲ್ ಮಾಡೋದೆಲ್ಲ ಮಾಡಿದರು. ಕೋರ್ಟ್ಸ್ ಅವಾಗ ಏನು ಮಾಡುತ್ತೆ, ಕೋರ್ಟ್ಸ್ ರೆಫ್ಯೂಸ್ ಟು ಇಂಟರ್ಫಿಯರ್. ಕೋರ್ಟ್ಸ್ ಮಧ್ಯದಲ್ಲಿ ಬರಲಿಕ್ಕೆ ಒಪ್ಕೊಳ್ಳಲ್ಲ. ಎಕ್ಸಾಮ್ ಮುಂದುವರಿತು ಹೋಯಿತು, ಮೇನ್ಸ್ ಬರೆದ್ರು, ಸೆಲೆಕ್ಟ್ ಆದರು. ಆಮೇಲೆ ಪ್ರೊಟೆಸ್ಟ್ ಮಾಡಿರೋ ವಿದ್ಯಾರ್ಥಿಗಳ ಟೈಮ್ ವೇಸ್ಟು. 2024 ಬಂತು ಆಮೇಲೆ ಅಲ್ವಾ, ಅಲ್ಲಿ ಆನ್ಸರ್ ಕೀಯಲ್ಲಿ ಎರರ್ ಇತ್ತು, ಮತ್ತು ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ ಇತ್ತು ಅಂತ ತುಂಬ ಡಿಬೇಟ್ ಆಯಿತು. ಮತ್ತೆ ಕ್ಯಾಂಡಿಡೇಟ್ಸ್ಗಳು ಕೋರ್ಟಿಗೆ ಹೋದರು ಅಲ್ವಾ. ಕೆಲವರಿಗೆ ಐಸೋಲೇಟೆಡ್ ಕೇಸ್ಗಳಲ್ಲಿ, ಕೆಲವರಿಗೆ ಅಂದರೆ ನನ್ನ ಈಗ ಕೆಲವರಿಗೆ ಅನ್ನಿಸ್ತಾ ಇರುತ್ತೆ, ನನ್ನ ಒಂದು ಆನ್ಸರ್ ಕೀಯಲ್ಲಿ
ಈ ಥರ ಮಿಸ್ಟೇಕ್ ಆಗಿರೋದ್ರಿಂದ ನನಗೆ ಸೀಟ್ ಮಿಸ್ ಆಗಿದೆ, ಪ್ರಿಲಿಮ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೆ. ಈ ಥರ ಇಂಡಿವಿಜುವಲ್ ಆಗಿ ಕೆಲವರಿಗೆ ಸೊಲ್ಯೂಷನ್ ಸಿಕ್ಕಿದೆ, ರಿಲೀಫ್ ಸಿಕ್ಕಿದೆ. ಎಕ್ಸಾಮ್ ಪ್ರೊಸೆಸ್ನಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಓವರ್ ಆಲ್ ಎಕ್ಸಾಮಿನೇಷನ್ ಪ್ರೊಸೆಸ್ ವಾಸ್ ನೆವರ್ ಸ್ಟಾಪ್ಡ್ ಆರ್ ಕ್ಯಾನ್ಸಲ್ಡ್. ಆಗಲ್ಲ ಆಗಬಹುದು, ಸಾಧ್ಯತೆಯೇ ಇಲ್ಲ ಅಂತಲ್ಲ, ಆದರೆ ಎಷ್ಟು ಮಟ್ಟದ ಪಾಸಿಬಿಲಿಟಿ ಇದೆ, ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ನಾವು ನೋಡಬೇಕು. ಜಗತ್ತು ನಡೆಯೋದು ಡೇಟಾ ಮೇಲೆ, ನಮ್ಮ ಇಮೋಷನ್ಸ್ ಮೇಲಲ್ಲ. ಇನ್ನು 2011ರಿಂದ 14 ಆ ಟೈಮ್ನಲ್ಲಿ ಏನಾಗಿತ್ತು, CSAT ಇಂಟ್ರೊಡ್ಯೂಸ್ ಮಾಡಿದ್ರು. ಇಡೀ ದೇಶದಲ್ಲಿ ತುಂಬ ಪ್ರೊಟೆಸ್ಟ್ ಆಯಿತು. ಅದರಲ್ಲಿ ಹ್ಯುಮ್ಯಾನಿಟೀಸ್ ಮತ್ತು ರೀಜ್ನಲ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸು ತುಂಬ ಪ್ರೊಟೆಸ್ಟ್ ಮಾಡಿದರು. ಇದೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಹೆಚ್ಚು ಫೇವರ್ ಮಾಡುತ್ತೆ, ಇಂಗ್ಲೀಷ್ ಮೀಡಿಯಂ ಅವರಿಗೆ ಹೆಚ್ಚು ಇದರಲ್ಲಿ ಬೆನಿಫಿಟ್ ಇದೆ ಅಂತ ದೆಹಲಿ ತುಂಬ ಕಡೆ ಪ್ರೊಟೆಸ್ಟ್ ಮಾಡಿದರು. ಡಿಬೇಟ್ಗಳಾಯಿತು, ಆ್ಯಕ್ಟಿವಿಸ್ಟ್ ಮೂವ್ಮೆಂಟ್ಗಳಾಯಿತು, ನ್ಯಾಷನಲ್ ಲೆವೆಲ್ ಡಿಸ್ಕಷನ್ ಆಯಿತು. ಯಾವಾಗ 2011ರ ಸಂದರ್ಭದಲ್ಲಿ ನೋಡಿ, ಆವಾಗ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಆಯಿತು. 2011-12 ಸ್ಟಾರ್ಟ್ ಆದಮೇಲೆ CSAT ಸ್ವಲ್ಪ ಅಂತಂದರೆ ಕ್ವಾಲಿಫೈಯಿಂಗ್ ಥರ ಮಾಡಿದ್ದೆ ಯಾವಾಗ 2015ರಲ್ಲಿ. ಎಷ್ಟು ವರ್ಷ? 11, 12, 13, 14, 15 3-4 ವರ್ಷ ಆದಮೇಲೆ ಬಂದಿದ್ದು ರಿಫಾರ್ಮ್ಸು. ಈ ವರ್ಷ ಎಕ್ಸಾಮ್ ಟಫ್ ಇದೆ, ರಿಫಾರ್ಮ್ ಆಗಬೇಕು. ಈ ವರ್ಷ ಹೇಳಿರೋದು ಹೌದು, ಒಂದು ಲೆವೆಲಿಗೆ ಕೌಂಟ್ ಆಗಬಹುದು, ಅಂದರೆ ಮುಂದಿನ ವರ್ಷ ಈಸಿ ತೆಗಿಬಹುದು, ಈಸಿ ತೆಗೆದೇನೂ ಇರಬಹುದು, ಪ್ಯಾಟರ್ನ್ ಯಾವ ಥರ ಬೇಕಾದರೂ ಬದಲಾಗಬಹುದು ಅಲ್ವಾ. ಆವಾಗ ಈಸಿ ತೆಗೆದ್ರೆ ಮತ್ತೆ UPSC ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಈ ಥರ ಟ್ರಿಕ್ಸ್ಗಳನ್ನು ಅವರು ಫಾಲೋ ಮಾಡೇ ಮಾಡ್ತಾರೆ. ಅವರು ನಮ್ಮ ಲೆವೆಲಲ್ಲಿ ಇಲ್ಲ, ಅವ್ರ ಲೆವೆಲ್ UPSC ಲೆವೆಲ್ಲೇ. ನಿಮಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ನಾ ಏನು ಮಾಡಲಿಕ್ಕಾಗಲ್ಲ ನೋಡಿ. ಹಾಗಾಗಿ 2011ರಲ್ಲಿ ಆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದ್ದು, ತುಂಬ ಜನ ಪ್ರೊಟೆಸ್ಟ್ ಮಾಡ್ತಾನೆ ಇದ್ರು, ಎಕ್ಸಾಮ್ ಬರಿತಾನೆ ಇದ್ರು. ರಿಫಾರ್ಮ್ ಆಗಿದ್ದು 2015ರಲ್ಲಿ. ಅಷ್ಟು ವರ್ಷ ತಮ್ಮ ಯೂತ್ ಲೈಫನ್ನು ವೇಸ್ಟ್ ಮಾಡ್ಕೊಂಡ್ರಲ್ವ ಅಥವಾ ಕಳ್ಕೊಂಡ್ರಲ್ವ, ಯಾರು ತಂದು ಕೊಡ್ತಾರೆ ಅವರಿಗೆ? ಸಿಸ್ಟಮ್ ಇಷ್ಟು ಸ್ಲೋ ಆಗಿ ಬದಲಾಗ್ತಾ ಇರುತ್ತೆ. 1-2 ವರ್ಷಕ್ಕೆ ಆಗೋದು ಅಲ್ಲ ಇದು. ಮತ್ತು ಅದ್ರ ಜೊತೆ ಇನ್ನೊಂದು ಹೇಳಬೇಕಾಗಿರೋದು ಏನಂತಂದರೆ, ಪ್ರಿಲಿಮ್ಸ್ ತುಂಬ ಬದಲಾಗ್ತಾ ಇದೆ ಈಗ. ಹಾಗಂತ ಕೆಲವರು ಏನು ಮಾಡ್ತಾರೆ, ಕಂಪ್ಲೀಟ್ ಫಿಲಿಮ್ಸ್ ಮೇಲೆ 1-2 ವರ್ಷ ಫಿಲಿಮ್ಸಿಗೆ ಕೊಟ್ಬಿಡೋಣ ಅಂತ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ನೀವು ಶಿವಿನ್ ಸರ್ ಕೇಳಿ ಅಥವಾ ಯಾರೇ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಕೇಳಿ, ರೀಸೆಂಟಾಗಿ ಮನೋಜ್ GS ಅವರನ್ನು ಸಹ ನಾನು ಕೇಳಿದ್ದೆ, ಯಾವುದು ಸರಿ ಹಾಗಾದರೆ, ಫಿಲಿಮ್ಸ್ ಮೇಲೆ ಫೋಕಸ್ ಮಾಡೋದಾ ಅಥವಾ ಮೇನ್ಸ್ ಫಸ್ಟ್ ಮುಗಿಸ್ಕೊಳ್ಳೋದಾ ಅಂತ. ಅವರು ಸಹ ಹೇಳಿದ್ದು ಮೇನ್ಸ್ ಮೊದಲು ಮುಗಿಸ್ಕೊಳ್ಳಿ. ನೋಡಿ, ಈ ವರ್ಷ ಫಿಲಿಮ್ಸ್ ಟಫ್ ಆಯಿತು, ಓಕೆನಾ. ಟಫ್ ಆಗಿದೆ ಅಂತ ನೀವೇನು ಮಾಡ್ತೀರಿ, ಕಂಪ್ಲೀಟ್ ಫಿಲಿಮ್ಸ್ ಮೇಲೆ ಫೋಕಸ್ ಮಾಡ್ತೀರಿ. ಓಕೆ, ಫಿಲಿಮ್ಸ್ ಮೇಲೆ ಫೋಕಸ್ ಮಾಡಿ ಮುಂದಿನ ವರ್ಷ ಫಿಲಿಮ್ಸ್ ಕ್ಲಿಯರ್ ಆಗುತ್ತೆ ನಿಮ್ಮದು. ನೆಕ್ಸ್ಟ್ ಫಿಲಿಮ್ಸ್ ಕ್ಲಿಯರ್ ಆಗುತ್ತೆ, ಆದರೆ ಮೇನ್ಸಿಗೆ ಪ್ರಿಪೇರ್ ಆಗಿರೋದಿಲ್ಲ ನೀವು. ಆವಾಗ ಮೇನ್ಸಿಗೆ ಪ್ರಿಪೇರ್ ಆಗದೆ, ಮೇನ್ಸ್ ಎಕ್ಸಾಮ್ ಲೆವೆಲ್ ಐಡಿಯಾನೇ ಇಲ್ಲ ಎಷ್ಟೋ ಜನರಿಗೆ, ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ಮೇನ್ಸು ಯಾವ ಥರ 3 ಗಂಟೆ ಹೇಗೆ ಬರೀತಾರೆ, ಎಷ್ಟು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ, ಅದ್ರ ಬಗ್ಗೆ ಸಹ ಎಷ್ಟೋ ಜನರಿಗೆ ಐಡಿಯಾನೇ ಇಲ್ಲ. ಫಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸಿಗೆ ಅಟೆಂಡ್ ಆಗ್ತೀರಿ. ಪ್ರಿಪ್ರೇಷನ್ ಇಲ್ಲದೆ, ಆಪ್ಷನಲ್ ತಯಾರಿ ಮಾಡದೆ, ಎಸ್ಸೆ ಬರೆಯದೆ ಮೇನ್ಸ್ ಕ್ಲಿಯರ್ ಆಗುತ್ತಾ? ಮೇನ್ಸ್ ಕ್ಲಿಯರ್ ಆಗಿಲ್ಲ, ಓಕೆ, ಫಿಲಿಮ್ಸ್ ಕ್ಲಿಯರ್ ಆಯಿತು, ಫಿಲಿಮ್ಸ್ ಮೇಲೆ ಕಾನ್ಫಿಡೆಂಟ್ ಬಂತು ನಿಮಗೆ. ನೆಕ್ಸ್ಟ್ ಇಯರ್ ಮೇನ್ಸು ಅಟೆಂಡ್ ಮಾಡಿದ್ದೀರಿ ಅಷ್ಟೇ, ಕ್ಲಿಯರ್ ಆಗಿಲ್ಲ. ನೆಕ್ಸ್ಟ್ ಇಯರು ಫಿಲಿಮ್ಸ್ ಮೇಲೆ ಕಾನ್ಫಿಡೆಂಟ್ ಇದೆ, ಸರಿ, ಆ ವರ್ಷ ಪ್ಯಾಟರ್ನ್ ಚೇಂಜ್ ಮಾಡಿದರು, ಆ ವರ್ಷ ಫಿಲಿಮ್ಸೇ ಕ್ಲಿಯರ್ ಆಗಿಲ್ಲ. ಆಗದೇನೂ ಇರಬಹುದು, ಆಗಬಹುದು, ಆಗದೇನೂ ಇರಬಹುದು, ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಹಿಂದಿನ ವರ್ಷ ಕಂಪ್ಲೀಟ್ ರ್ಯಾಂಕ್ ಬಂದವರು IAS ಬೇಕು ಅಂತ ಮತ್ತೆ ಫಿಲಿಮ್ಸ್ ಬರೀತಾರೆ, ಅವ್ರ ಹತ್ರನೂ ಪಾಸ್ ಮಾಡಲಿಕ್ಕಾಗಲ್ಲ ಫಿಲಿಮ್ಸು. ಅಂದರೆ ಫಿಲಿಮ್ಸ್ ಪಾಸ್ ಆಯಿತು ಅಂತಂದರೆ ಆ ವರ್ಷ ಮೀನ್ಸ್ ಚೆನ್ನಾಗಾಗಲೇಬೇಕು, ಮತ್ತೆ ಬೇರೆ ದಾರಿ ಇಲ್ಲ. ನೆಕ್ಸ್ಟ್ ಇಯರ್ ಫಿಲಿಮ್ಸ್ ಹೇಗೆ ಬೇಕಾದರೂ ಬರ್ಬೋದು. ಮೇನ್ಸ್ ರೆಡಿಯಾಗಿರಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು ಮೊದಲೇ. ಅದು ಸಿಂಪಲ್ ಅಬ್ಸರ್ವೇಷನ್ ಅಷ್ಟೇ. ಅದು ಅದಕ್ಕೆ ಬಹಳ ಏನು ದೊಡ್ಡ ಪ್ರಮಾಣದಲ್ಲಿ ಡೇಟಾ ಅದೆಲ್ಲ ಬೇಕಾಗೋದಿಲ್ಲ ನನ್ನ ಪ್ರಕಾರ. ಇವಾಗ ಫಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ರೆಡಿ ಆಗಿದ್ದರೆ ಮೇನ್ಸ್ ಬರೆದ್ರಿ, ಎಕ್ಸಾಮಲ್ಲಿ ಮುಂದೆ ಹೋಗ್ಬೋದು. ಮೇನ್ಸ್ ರೆಡಿ ಆಗಿಲ್ಲ, ಫಿಲಿಮ್ಸ್ ಒಂದೇ ಕ್ಲಿಯರ್ ಆಯಿತು, ಮತ್ತೆ ನೆಕ್ಸ್ಟ್ ಇಯರ್ ಫಿಲಿಮ್ಸೇ ಬರೀಬೇಕು. ಫಿಲಿಮ್ಸಲ್ಲಿ ಹೇಗೆ ಬರುತ್ತೆ ಪ್ಯಾಟರ್ನು ಮುಂದಿನ ವರ್ಷ ಗೊತ್ತಿದೆಯಾ ನಿಮಗೆ? ಈ ವರ್ಷ ಕ್ಲಿಯರ್ ಆಗಿರೋ ಕಾನ್ಫಿಡೆನ್ಸು ಮುಂದಿನ ವರ್ಷ ಕ್ಲಿಯರ್ ಆಗೋ ಕಡೆ ಆವಾಗ ಇರುತ್ತಾ ಅದು? ಫಿಲಿಮ್ಸ್ ಇಷ್ಟು ಅನ್ಪ್ರಿಡಿಕ್ಟೇಬಲ್ ಆಗಿದ್ದಾಗ ಮೊದಲು ಮೇನ್ಸ್ ತಯಾರು ಮಾಡ್ಕೊಳ್ಳಿ. ಅದಕ್ಕೇನು ಕಂಪ್ಲೀಟ್ ಅದರ ಮೇಲೆ ಕೊಡಬೇಕು ಅಂತಲ್ಲ. ಡಿಸೆಂಬರ್ ಒಳಗಡೆ ಯಾವಾಗಲೂ ಹೇಳೋದು, ಡಿಸೆಂಬರ್ ಒಳಗಡೆ ಮೇನ್ಸ್ ಓವರ್ ಆಲ್ ಆಗಿ ಆಪ್ಷನಲ್ಲು, ಎಸ್ಸೆ, ಎಥಿಕ್ಸು ಇದು ಮುಗ್ದಿರಬೇಕು. GSನ ನೋಟ್ಸ್ ಆದರೂ ಒಂದು 2-3 ಸಾರಿ ರಿವಿಷನ್ ಆಗಿರಬೇಕು. ಅಷ್ಟಾದರೂ ಆಗಿದ್ದರೆ ಫಿಲಿಮ್ಸ್ ಚೆನ್ನಾಗಿ ಆಯಿತು ಅಂತಂದರೆ ಅದು ದೊಡ್ಡ ಲಕ್.
ಮೇನ್ಸ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಪ್ರಾಕ್ಟೀಸ್ ಮಾಡಬೇಕು, ಅದೊಂದು ಹೇಳಬೇಕಾಗಿತ್ತು. ಎಸ್. ನೆಕ್ಸ್ಟು 2022-23ರಲ್ಲೂ ಈ ಎಲಿಮಿನೇಷನ್ ಟ್ರಿಕ್ಸ್ ಅನ್ನೋದು ಏನು ನಾವು ಕೇಳ್ತಾ ಇರ್ತೇವೆ, ಇದೇನು ಫಸ್ಟ್ ಟೈಮು ಎಲಿಮಿನೇಷನ್ ಟ್ರಿಕ್ ವರ್ಕ್ ಆಗ್ತಾನೆ ಇಲ್ಲ, ಇದೇ ಫಸ್ಟ್ ಟೈಮು ಅಂತ ನಿಮ್ಗೆ ಅನಿಸ್ತಾ ಇರಬಹುದು. ಆವಾಗಲೂ ಸಹ ಹಾಗಾಗಿತ್ತು ಅಲ್ವಾ? ಹೌ ಮೆನಿ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದರೆ ಎಲ್ಲ ಸ್ಟೇಟ್ಮೆಂಟ್ಸು ಗೊತ್ತಿರಬೇಕು ನಿಮಗೆ ಟಿಕ್ ಮಾಡಬೇಕಾದ್ರೆ. ಎಲಿಮಿನೇಷನ್ ಎಲ್ಲಿ ವರ್ಕ್ ಆಗುತ್ತೆ ಆವಾಗ? ಅಂದರೆ ಕೋಚಿಂಗ್ ಸ್ಟೈಲ್ ಎಲಿಮಿನೇಷನ್ ಟ್ರಿಕ್ ಏನಿದೆ ಇಲ್ಲಿ ಆ್ಯಕ್ಚುಲಿ ನಾವೇನು ಅಂದ್ಕೊಳ್ತೇವೆ, ನಮ್ಮ ಮತ್ತು UPSC ನಡುವೆ ಒಂದು ವಾರ ಆಗ್ತಾ ಇದೆ ಅಂತ. ಅಂದರೆ UPSC ನಮ್ಮ ಲೆವೆಲ್ ಕಡೆ ನೋಡೋದಿಲ್ಲ. UPSC ಏನು ಮಾಡ್ತಾ ಇದೆ, UPSC ಮತ್ತು ಕೋಚಿಂಗ್ ಇಂಡಸ್ಟ್ರಿ ಎರಡರ ನಡುವೆ ವಾರ ಆಗ್ತಾ ಇರೋದು. ಕೋಚಿಂಗ್ ಅವರು ಹೊಸ ಟ್ರಿಕ್ಸ್ ತಂದ ಹಾಗೆ UPSC ಪ್ಯಾಟರ್ನ್ ಚೇಂಜ್ ಮಾಡ್ತಾ ಇದೆ. ಅದರಲ್ಲಿ ಆ ಒಂದು ಪ್ಯಾಟರ್ನ್ ನಾವು ನೋಡ್ತಾ ಇದ್ದೇವೆ. ಮತ್ತು ಕೆಲವರು UPSC ಡಿಫೆಂಡರ್ಸ್ ಇದಕ್ಕೇನು ಹೇಳ್ಕೊಳ್ತಾರೆ, ಸಮರ್ಥನೆ ಏನು ಕೊಡ್ತಾರೆ ಅಂತಂದರೆ, ನಾಲೆಜ್ ಮಾತ್ರ ಟೆಸ್ಟ್ ಮಾಡ್ತಾ ಇಲ್ಲ ನಾವು, ಮೆಂಟಲ್ ಸ್ಟ್ಯಾಮಿನಾ ಹೇಗಿದೆ, ನಿಮ್ಮ ಫೋಕಸ್ ಯಾವ ಥರ ಇದೆ, ಡಿಸಿಷನ್ ಮೇಕಿಂಗ್ ಇದೆಲ್ಲ ಸಮರ್ಥನೆಗಳಿದೆ ಅಂತ ಗೊತ್ತಿರಲಿ ಅಂತ. ಅವ್ರ ಸಮರ್ಥನೆ ಸರಿನಾ ತಪ್ಪಾ ಅನ್ನೋದೆಲ್ಲ ಆಮೇಲೆ, ಆದರೆ ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ಸಮರ್ಥನೆ ಅವ್ರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಸಮರ್ಥನೆ ಕೊಡೋರಿಗೆ ನೀವು ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಕಷ್ಟವನ್ನು. ನಿಮ್ಮ ಪುವರ್ ಬ್ಯಾಕ್ಗ್ರೌಂಡು, ನಿಮ್ಮ ರೂರಲ್ಲು, ನಿಮ್ಮ ಕನ್ನಡ ಮೀಡಿಯಮ್ಮು ಯಾವುದನ್ನು ಕೇಳೋದಿಲ್ಲ. ರಿಯಾಲಿಟಿ ಕಷ್ಟ ಆಗಿರ್ಬೋದು ಕೇಳಲಿಕ್ಕೆ, ಹೇಳಲೇಬೇಕು. ಆದರೆ ಮತ್ತು ಈಗ ಇದೇ ಫಸ್ಟ್ ಟೈಮು ಕರೆಂಟ್ ಅಫೇರ್ಸ್ ಫುಲ್ ಫೋಕಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ವಿ. ಅಂದರೆ 2016ರಲ್ಲೂ ಒಂದು ಸಾರಿ ಅಬ್ಸ್ಕ್ಯೂರ್ ಫ್ಯಾಕ್ಚುಯಲ್ ಡೇಟಾ ಅದನ್ನು ಕೇಳಿದರು ಕರೆಂಟ್ ಅಫೇರ್ಸ್ ಮೊದಲು. ಮತ್ತು 2017ರಲ್ಲಿ ಗೌರ್ಮೆಂಟ್ ಸ್ಕೀಮ್ ಸಡನ್ನಾಗಿ ತುಂಬ ಕೇಳಿಬಿಟ್ರು. 2018ರಲ್ಲಿ ಕಾನ್ಸೆಪ್ಚುವಲ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರು. 2019ರಲ್ಲಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್, ನಾವೇನು ಈ ಎಲಿಮಿನೇಷನ್ ಟ್ರಿಕ್ಸ್ಗಳಲ್ಲಿ ಹೇಳ್ತಾರಲ್ವ ಎಕ್ಸ್ಟ್ರೀಮ್ ಇದ್ರೆ ರಾಂಗ್ ಅಂತ, ಅಲ್ಲಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟೇ ಕರೆಕ್ಟ್ ಆಗಿದೆ, ಚೆಕ್ ಮಾಡಿ ಕೆಲವೊಂದು ಕ್ವಶನನ್ನು ಆ ಥರ ಕೇಳಿದರು. ಅಂದರೆ ಯಾವ ವರ್ಷನೂ UPSC ಇದೇ ಪ್ಯಾಟರ್ನ್ ಅಂತ ಎಲ್ಲೂ ಹೇಳಿಲ್ಲ. ನಾವು ಆಮೇಲೆ ಅದನ್ನು ಈ ರೀತಿ ಆಗಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೇವೆ. UPSC ಬಂದು ಇದೇ ಥರ ಪ್ಯಾಟರ್ನ್ ಅಂತ ಎಲ್ಲೂ ಹೇಳಿಲ್ಲ. ಎವ್ರಿ ಟೈಮ್ ದ ಇಕೋಸಿಸ್ಟಮ್ ಬಿಕಮ್ಸ್ ಟೂ ಕಂಫರ್ಟೇಬಲ್, UPSC ಚೇಂಜಸ್ ದ ರೂಲ್ಸ್. ಥರ ಇಕೋಸಿಸ್ಟಮ್ ಹೀಗೆ UPSC ಡಿಸೈಡ್ ಮಾಡೋ ಹೊತ್ತಿಗೆ UPSC ಪ್ಯಾಟರ್ನ್ ಚೇಂಜ್ ಮಾಡಿಬಿಡುತ್ತೆ. ಸುಮ್ಮನೆ ಟಫೆಸ್ಟ್ ಎಕ್ಸಾಮು ಅಂತೆಲ್ಲ ಕರೀತಾರ ನಿಮ್ಮ ಪ್ರಕಾರ? ಟಫೆಸ್ಟ್ ಎಕ್ಸಾಮ್ ಬರಿತೀರಿ ಅಂತಂದರೆ ರ್ಯಾಂಡಮ್ ಆಗಿ ಹೇಗೆ ಓದಿದ್ರೆ ಆಗುತ್ತಾ? ಕ್ರಿಟಿಕಲ್ ಥಿಂಕಿಂಗ್ ಎಲ್ಲಿ ಹೋಗಿದೆ ನಿಮಗೆ ಇನ್ನೂ ಗೊತ್ತಾಗೋದಿಲ್ಲ ಒಂದೊಂದು ಸಾರಿ. ಟ್ರೆಂಡ್ಸು, ಪ್ರೆಡಿಕ್ಷನ್ನು, 100% ಶ್ಯೂರ್ ಟಾಪಿಕ್ಸ್ ಅಂತೆಲ್ಲ ಬರ್ತಾ ಇರ್ತು ವಿಡಿಯೋ. ಇದೆಲ್ಲ ಸಡನ್ನಾಗಿ ಒಂದು ಏನೋ ತಿಳ್ಕೊಳ್ತಾರೆ ಫೀಲ್ ಕೊಡುತ್ತೆ, ಆಮೇಲೆ ಗೊತ್ತಾಗುತ್ತೆ ಎಕ್ಸಾಮ್ನಲ್ಲಿ. ಟ್ರಿಕ್ಸು ಯೂಸ್ ಆಗ್ಬೋದು ಕೆಲವರಿಗೆ ಯೂಸ್ ಆಗದೇನೂ ಇರಬಹುದು. ಪಾಸಿಬಿಲಿಟಿ ನೋಡಿ, ಪ್ರೊಬ್ಯಾಬಿಲಿಟಿ ನೋಡಿ. ಅದಾದಮೇಲೆ ಹಾಗಾಗಿನೇ ಎಮೋಷ್ನಲಿ ಏನಾಗ್ಬಿಡುತ್ತೆ, ಬಿಟ್ರೇಡ್ ಫೀಲಿಂಗು. ನಿಮ್ಮನ್ನು ಮೋಸ ಮಾಡಿಬಿಡ್ತು ವ್ಯವಸ್ಥೆ. ಯಾರೂ ಬಂದು ನಿಮ್ಮನ್ನು ಇಲ್ಲಿ ತಳ್ಳಲಿಲ್ಲ ಈ ಎಕ್ಸಾಮ್ ಬರೀರಿ ಅಂತ. ಯಾರೂ ಬಂದು ಎಕ್ಸಾಮ್ ಹೀಗೆ ಬರುತ್ತೆ, ಇದನ್ನೇ ಮುಂದುವರಿಸಬೇಕು. ಕೆಲವರಿಗೆ ಪ್ರೆಷರ್ ಇರಬಹುದು, ಆದರೆ ನಿಜವಾಗ್ಲೂ ಲೈಫಲ್ಲಿ ನೀವು ಅಂದ್ಕೊಳ್ತಾರೆ ಯಾಕೆ ಆಗಬೇಕು, ನಾವು ಅಂದ್ಕೊಳ್ತಾರೆ ಯಾಕೆ ಆಗಬೇಕು, ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಕೆಲವೊಂದು ಆಗಿದೆ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ಆದರೂ ಇದೆಯಾ ನಿಮಗೆ? ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇದೆಯಾ? ಎಲ್ಲ ಟೈಮ್ನಲ್ಲೂ ಬರೀ ಕಂಪ್ಲೇಂಟ್ ಮಾಡ್ತಾನೆ ಇರೋದಾ? ನಿಮ್ಮ ರಿವಿಷನ್ ಸೈಕಲ್ನ ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ? ನನಗೆ ತುಂಬ ಜನ ನನಗೆ ಒಂದೊಂದು ಸಾರಿ ಯಾಕೆ ಸಿಟ್ಟು ಬರೋದು ಅಂತಂದರೆ, ಎಲ್ಲ ಮಾಡ್ತೇನೆ ಅಂತ ಅಡ್ವೈಸ್ ತಗೊಳ್ಳೋದು, ಸ್ಟ್ರಾಟಜಿ ಹಾಗೆ ಹಾಕ್ಕೊಡೋದು, ಹೀಗೆ ಹಾಕ್ಕೊಡೋದು. ಪ್ರತಿದಿನ ಏನು ಮಾಡ್ತೀರಿ ಅಂತ ಕಳಿಸಿ ಅಂತ ಹೇಳಿದ್ದೆ ತುಂಬ ಜನರಿಗೆ. ಸಣ್ಣ ಟಾಸ್ಕನ್ನು ಮಾಡ್ಲಿಕ್ಕೆ ಆಗದೆ ಇರೋರಿಗೆ ನಾನು ಹೇಳೋದು, ಫ್ರೀ ಸಜೆಷನನ್ನು ಕೊಡೋದನ್ನು ಇನ್ನು ಮುಂದೆ ಬಿಟ್ಬಿಡ್ತೇನೆ. ಅಂದರೆ ನೀವು ಯಾರೋ ದಾರಿಯಲ್ಲಿ ಸಿಗ್ತಾರೆ, ಇದು ಹೇಗೆ ಅಂತ ಕೇಳ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಆ ರೀತಿ ಆಗಿಬಿಡುತ್ತೆ ಇದು. ರ್ಯಾಂಡಮ್ ಅಡ್ವೈಸ್ ಕೇಳೋದು. ಸಡನ್ನಾಗಿ ಟೆಲಿಗ್ರಾಮಲ್ಲಿ ನಾನು ಹೇಳಿದ್ದೆ ಏನು ಬೇಕಾದರೂ ಕೇಳಿ ಅಂತ. ಕರೆಂಟ್ ಅಫೇರ್ಸ್ ಇರಬಹುದು ಅಥವಾ ಯಾವುದೇ ಟಾಪಿಕ್ ಇರಬಹುದು, ಗೂಗಲ್ ಸರ್ಚ್ ಮಾಡಿ ತಿಳ್ಕೊಳ್ಳಿಕ್ಕಾಗುತ್ತೆ. ಅದನ್ನು ಸಹ ಕೇಳ್ತಾ ಇರ್ತಾರಲ್ಲ. ನಾ ಏನು ಹೇಳಿ, ಇದು UPSC ಲೆವೆಲ್ಲಿಗೆ ಚಿಕ್ಕದನ್ನು ಹೇಳ್ಕೊಡ್ಬೇಕಾ? ಅಥವಾ ಹೇಳ್ಕೊಟ್ರು ನೀವು ಈ ಥರ ಇಂಪ್ರೂವ್ ಆಗಬೇಕು ಅಂತ ತುಂಬ ಸಾರಿ ಹೇಳಿದ್ದೇನೆ. ಮತ್ತದೇ ಪ್ಯಾಟರ್ನು. ಇಂಗ್ಲೀಷ್ ಬರಲ್ಲ, ಹೌದು ಪ್ರಾಕ್ಟೀಸ್ ಮಾಡಿ, ಎಲ್ಲೆಲ್ಲಾಗುತ್ತಲ್ಲಿ ಮಾತಾಡಿ ಅಂತ ಹೇಳಿದರು, ಇಲ್ಲ ಮತ್ತದೇ ಸೇಮ್ ಪ್ಯಾಟರ್ನು ಬಿಹೇವಿಯರು.
ಕಳಿಸಿ, ನೀವೇನು ಮಾಡ್ತಿದ್ದೀರಿ ಸ್ಕೆಡ್ಯೂಲ್ ಕಳಿಸಿ ಡೈಲಿ ಅಂತ ಹೇಳಿದ್ರೆ 1 ವಾರ ನಡೆಯುತ್ತೆ, 2 ವಾರ ನಡೆಯುತ್ತೆ, ಮತ್ತು ಅದಾದಮೇಲೆ ಅಲ್ಲಿಗೆ ನಿಲ್ತು. ನಿಮಗೆ ಬೋರಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ನಿಲ್ಲಿಸಿದ್ರೆ ಎಕ್ಸಾಮ್ ಬೇಡ. ದಯವಿಟ್ಟು ತುಂಬ ಆಪರ್ಚುನಿಟಿ ಇದೆ ಹೊರಗಡೆ. ಈ ಪ್ರೊಸೆಸ್ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಯಾಕೆ ಸುಮ್ಮನೆ ಹಿಂಸೆ ಕೊಟ್ಕೊಳ್ತೀರಿ ನೀವು? ಓದ್ಲಿಕ್ಕೆ ಇಷ್ಟ ಇದೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀರಿ, MCQ ಸಾಲ್ವ್ ಮಾಡ್ತೀರಿ, ಇಂಗ್ಲೀಷ್ ಕಲಿಯೋ ಹಠ ಇದೆ ಅಂತಂದರೆ ಮಾತ್ರ ಇಲ್ಲಿರ್ರಿ. ಸುಮ್ಮನೆ ನಿಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ರೆ ನಾನು ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ನನಗೆ ಗೊತ್ತಿಲ್ಲ. ಇನ್ನೊಂದು ಹೇಳ್ತಾರೆ, UPSC ಅನ್ನೋದು ಈ ರೂರಲ್ ಸ್ಟೂಡೆಂಟ್ಸು, ಪುವರ್ ಸ್ಟೂಡೆಂಟ್ಸು ತುಂಬ ಕಷ್ಟ ಕೊಡ್ತಾ ಇದೆ. ರಿಚ್ ಪೀಪಲ್ ಮಾತ್ರ ಮತ್ತು ಕೋಚಿಂಗ್ ಇದ್ದರೆ ಮಾತ್ರ ಕ್ಲಿಯರ್ ಮಾಡಬಹುದು ಅಂತ. ಹೌದು, ಇದು ವ್ಯಾಲಿಡ್ ಡಿಬೇಟೇ ಇದು ಅಲ್ವಾ? ಅಂದರೆ ಇದಕ್ಕೂ ಸಹ ಅವರ ಒಂದು ಸಮರ್ಥನೆ ಇದೆ. ಅಂದರೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನೆಲ್ಲ ಬರೀ ಪ್ರಶ್ನೆಯಾಗಿ ಮಾತ್ರ ಉಳಿದಿಲ್ಲ. ಇದು ಆಲ್ರೆಡಿ ಇದಕ್ಕೆ ಸಮರ್ಥನೆ ಕೊಟ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಯಾರು ಪ್ರಶ್ನೆನೇ ಮಾಡಿಲ್ವಾ ಇದನ್ನು ಮೊದಲು ಅಂತ ನೀವು ಕೇಳಬಹುದು. ಪ್ರಶ್ನೆ ತುಂಬ ಜನ ಮಾಡಿದ್ದಾರೆ, ಅದಕ್ಕೆ UPSCನೂ ಸಮರ್ಥನೆ ಕೊಟ್ಟಿದೆ. ಆಗ್ತಾ ಇದೆಯಾ? ಅಂದರೆ ಏನಾಗುತ್ತೆ, ಈಗ ಒಬ್ಬ ಸಾಮಾನ್ಯ ಬಡ ಕುಟುಂಬದ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಅವನಿಗೆ ಪ್ರತಿಯೊಂದು ಅಟೆಂಪ್ಟು ತುಂಬ ಇಂಪಾರ್ಟೆಂಟ್ ಅಲ್ವಾ? ಎವ್ರಿ ಅಟೆಂಪ್ಟ್ ಮ್ಯಾಟರ್ಸ್, ಎವ್ರಿ ಇಯರ್ ಮ್ಯಾಟರ್ಸ್, ಎವ್ರಿ ಫೇಲ್ಯೂರ್ ಹ್ಯಾಸ್ ಫಿನಾನ್ಷಿಯಲ್ ಪ್ರೆಷರ್ ಬಿಹೈಂಡ್ ಇಟ್. ಕ್ಲಿಯರ್ ಆಗಿಲ್ಲ ಅಂತಂದರೆ ಮತ್ತೆ 2 ವರ್ಷ ಕಾಯಬೇಕು. ಎಕ್ಸಾಮ್ ಸೈಕಲ್ ಎಷ್ಟು ದೊಡ್ಡ ಗ್ಯಾಪ್ ಇದೆ ಇದರಲ್ಲಿ ನೋಡಿದ್ದೀರಾ ನೀವು? 2 ವರ್ಷ ಒಂದು ಎಕ್ಸಾಮು, ಅದು ಅನ್ಪ್ರೆಡಿಕ್ಟಬಲ್ ಎಕ್ಸಾಮು, ಲೈಫನ್ನು 2 ವರ್ಷದ ತೆಗೆದುಕೊಂಡು ಬಿಡ್ತಾರೆ ಅಂತಂದರೆ, ಅದೇ ಟೈಮ್ನಲ್ಲಿ ನಿಮಗೆ ಎಕನಾಮಿಯಲ್ಲಿ ನಿಮ್ಗೆ ಗೊತ್ತಿದೆ ಏನು ಹೇಳ್ತಾರೆ, ಆ ಕಾನ್ಸೆಪ್ಟ್ ಹೆಸರೇನು ನೆನಪಾಗ್ತಾ ಇದೆ? ಯಾವುದಾದ್ರೂ ಕಾನ್ಸೆಪ್ಟು? ಈ ಒಂದು ಆಪರ್ಚುನಿಟಿ ನೀವು ಕಳ್ಕೊಂಡ್ರಿ ಅಂತಂದರೆ ಅದಕ್ಕೊಂದು ಕಾಸ್ಟ್ ಇರುತ್ತೆ, ಆಪರ್ಚುನಿಟಿ ಕಾಸ್ಟ್ ಅಂತ ಇರುತ್ತೆ. ಇದೇ ಒಂದು ಟೈಮನ್ನು ಯಾವುದೋ ಸ್ಕಿಲ್ ಕಲೀಲಿಕ್ಕೆ ನೀವು ಒಂದು ವೇಳೆ ಕಂಟೆಂಟ್ ಕ್ರಿಯೇಷನ್ ಆದರೂ ಅಥವಾ ಸ್ಕಿಲ್ ಮೇಲೆ ಫೋಕಸ್ ಮಾಡಿದರೆ ಅಲ್ಲಾದರೂ ಸಿಗುವಂಥ ಪ್ರೊಬಾಬಿಲಿಟಿ ಜಾಸ್ತಿ, ಅಲ್ಲಿ ಸಕ್ಸಸ್ ಆಗುವಂಥ ಪ್ರೊಬಾಬಿಲಿಟಿ ಜಾಸ್ತಿ ಇದೆ. 0.1% ಕ್ಯಾನ್ ಬೀಟ್ 99%. ಥರ ಮೋಟಿವೇಶನ್ ಕೋಟ್ಸ್ ಹಾಕೋದು. ಒಂದು ಸಾರಿ ಕೋಟ್ಸ್ ಹಾಕಿ ಅಥವಾ ನಿಮ್ಮ ಫೇವ್ರೇಟು ಯಾರ್ಯಾರಿದ್ದಾರೆ ಅವ್ರದ್ದು ವೀಡಿಯೋಸು, ಸ್ಟೇಟಸ್ಸು ಎಲ್ಲ ಹಾಕಿ ನೀವೇನೋ ದೊಡ್ಡದು ಸಾಧನೆ ಮಾಡೋ ಹಂತದಲ್ಲಿ ಇದ್ದೀರಿ ಅಂತ ನಾನು ಅಂದ್ಕೊಳ್ತಾ ಇರ್ತೇನೆ. ಆದರೆ ಆ್ಯಕ್ಚುಲಿ ಆನ್ಸರ್ ರೈಟಿಂಗ್ ಎಷ್ಟು ಬರೆದಿದ್ದೀರಿ, ಕ್ವಶನ್ ಎಷ್ಟು ಅಟೆಂಡ್ ಮಾಡಿದ್ದೀರಿ ಅಂತ ಕೇಳಿದಾಗ ಬ್ಲ್ಯಾಂಕು. ಕಳಿಸಿ ಬರೆದಿರೋದನ್ನಂತ ಹೇಳಿದರೆ ಬ್ಲ್ಯಾಂಕ್. ಮತ್ತೆ ಮೋಟಿವೇಶನು, ಇನ್ಸ್ಪಿರೇಷನ್ ಎಲ್ಲ ಒಂದು ಹಂತಕ್ಕೆ ಓಕೆ. ನೆಕ್ಸ್ಟ್ ಎಲ್ಲ ಬೇಕಾಗಿರೋದು ನಿಮ್ಮ ವರ್ಕ್ ರೀ. ವರ್ಕ್ ಮಾಡಿದ್ರೆ ಏನೂ ಆಗಲ್ಲ. ಯಾವ ಕೋಚಿಂಗು ಯಾರು ಬಂದು ಹೆಲ್ಪ್ ಮಾಡಲ್ಲ. ಪ್ಯಾಟ್ರನ್ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ವರ್ಕ್ ಮಾಡಿದಾಗ, ಸರಿಯಾದ ಟೈಮ್ ಕೊಟ್ಟಾಗ, ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಮಾತ್ರ ಆಗೋದು ಇದು. ಪ್ಯಾಸಿವ್ ರೀಡಿಂಗು, ಕನ್ಸು ಕಾಣ್ತಾ ಇರೋದು ವೋಂಟ್ ವರ್ಕ್ ಹಿಯರ್. ಎಸ್, ಅದೊಂದು ಹೇಳಬೇಕಾಗಿತ್ತು. ತುಂಬ ಡೀಟೇಲಾಗಿ ಇಲ್ಲೆಲ್ಲ ಬರೆದಿದ್ದೆ, ಆದರೆ ಎಲ್ಲವನ್ನ ಹೇಳಲಿಕ್ಕೆ ಟೈಮ್ ತಗೊಳ್ತಾ ಇಲ್ಲ. ಮತ್ತು ಇನ್ನೊಂದು, ಈಗ ಕೆಲವರಿಗೆ ಒಂದು ಪ್ರಶ್ನೆ ಇದೆ, ಕನ್ನಡ ಮೀಡಿಯಮ್ದಲ್ಲಿ ಅದರಲ್ಲೂ ಅಲ್ವಾ, ಇಂಗ್ಲೀಷು ಹಿಂದಿಲಿ ಮಾತ್ರ ಕ್ವಶನ್ ಇರುತ್ತೆ, ಕನ್ನಡದಲ್ಲೂ ಬೇಕು ಇದು. ಈ ಪ್ರಶ್ನೆಯನ್ನು ಮೊದಲು ತುಂಬ ಜನ ಕೇಳಿದ್ದಾರೆ, UPSC ಜೊತೆ ಆರ್ಗ್ಯೂ ಮಾಡಿದ್ದಾರೆ ಅಲ್ವಾ. ಯಾಕೆ, ವೈ ಡಸಂಟ್ UPSC ಪ್ರಿಪೇರ್ ಕ್ವಶನ್ ಪೇಪರ್ಸ್ ಇನ್ ಕನ್ನಡ ಆರ್ ಅದರ್ ರೀಜನಲ್ ಲ್ಯಾಂಗ್ವೇಜಸ್? ಬೇರೆ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ಯಾಕೆ ಕ್ವಶನ್ ಪೇಪರ್ ಬರಲ್ಲ? ಇದು ಗೌರ್ಮೆಂಟ್ ಎಕ್ಸಾಮು, ನ್ಯಾಷನಲ್ ಲೆವೆಲ್ ಎಕ್ಸಾಮು ಅಂತೆಲ್ಲ ಹೇಳಿ ಆರ್ಗ್ಯೂ ಮಾಡಾಗಿದೆ ಮೊದಲೇ. ಮುಂದೊಂದು ದಿನ ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರಬಹುದಾ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಸದ್ಯದಲ್ಲಂತೂ ಬರಲ್ಲ. ನನ್ನ ಪ್ರಕಾರ ಬಂದರೆ ಒಳ್ಳೆಯದೇ ಅಲ್ವಾ. ಫಸ್ಟು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ರೀಜನಲ್ ಲ್ಯಾಂಗ್ವೇಜ್ ಆಸ್ಪಿರೆಂಟ್ಸ್ಗಳು ಹೇಗಿರ್ತಾರೆ ಅಂತಂದರೆ, ಈಗ ಕನ್ನಡ ಓದಿ ಇಂಗ್ಲೀಷನ್ನು ಟಚ್ಚೇ ಮಾಡೋದಿಲ್ಲ. ಮೇನ್ಸಲ್ಲಿ ಕನ್ನಡದಲ್ಲಿ ಆನ್ಸರ್ ರೈಟಿಂಗ್ ಬರೀಬಹುದು, ಓಕೆ, ಇಂಟರ್ವ್ಯೂವನ್ನು ಕನ್ನಡದಲ್ಲಿ ಕೊಡಬಹುದು. ಆದರೆ ಪ್ರಿಲಿಮ್ಸಲ್ಲಿ ಈ ವರ್ಷದ ಕ್ವಶನ್ ಪೇಪರ್ ನೋಡಿದ್ದೀರಾ? ಇಂಗ್ಲೀಷ್ ಮೀಡಿಯಂ ಅವರಿಗೂ ಡಿಫಿಕಲ್ಟ್ ಆಗ್ತಾ ಇತ್ತು. ರೀಡಿಂಗ್ ಕಾಂಪ್ರಹೆನ್ಷನ್ನು ಮತ್ತು ಕೆಲವೊಂದು GS ಕ್ವಶನ್ಗಳು ಆ ಥರ ವರ್ಡ್ಸನ್ನು ಕೊಟ್ಟು ಅವರು ಆಟ ಆಡ್ತಾ ಇರ್ತಾರೆ. ಅದಕ್ಕೆ ಯಾರನ್ನ ದೋಷಿಸ್ತೀರಿ? ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತಂದರೆ ಯಾರು ತಪ್ಪೋದು? ಹೌದು, ನನಗೂ ಆ ಲೆವೆಲಿಗೆ ಬರಲ್ಲ, ನನ್ನ ತಪ್ಪಲ್ವಾ ಅದು?
ಈಗ ಆ ಲೆವೆಲಿಗೆ ಇಂಗ್ಲೀಷ್ ಕೇಳಿದರೆ ರೂರಲ್ ಸ್ಟೂಡೆಂಟ್ಸು ಪುವರ್ ಸ್ಟೂಡೆಂಟ್ಸ್ಗೆ ಆಗಲ್ಲ. ಹೌದು, AI ಬಂದಿದೆ, ಮೊಬೈಲ್ ಇದೆ ಕೈಲಿ, ಇದನ್ನು ನೋಡ್ತಾ ಇದ್ದೀರಿ ಅಂದರೆ ಮೊಬೈಲ್ ಇದೆ ಅಲ್ವಾ ಕೈಲಿ, ಲ್ಯಾಪ್ಟಾಪ್ ಆದರೂ ಇರಬೇಕಲ್ವಾ. ಈ ಎಕ್ಸಾಮ್ ಹೀಗಿದೆ, ಇದೇನು ಫಸ್ಟ್ ಟೈಮ್ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಬರ್ತಾ ಇರೋದು? ಪ್ರತಿಯೊಂದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಆದರೆ ನಮ್ಮ ಎಫರ್ಟ್ ಇನ್ನೂ ಬೇರೆ ಲೆವೆಲಿಗೆ ಹೋದಾಗ ಮಾತ್ರ ಕ್ವಶನ್ ಮಾಡೋ ಅಧಿಕಾರ ಬರುತ್ತೆ. ಆನ್ಸರನ್ನು ಕನ್ನಡದಲ್ಲಿ ಬರೀಬಹುದು, ಇಂಟರ್ವ್ಯೂ ಕನ್ನಡದಲ್ಲಿ ಕೊಡಬಹುದು, ಆದರೆ ಇಂಗ್ಲೀಷ್ ಮತ್ತು ಹಿಂದಿಲಿ ಮಾತ್ರ ಕ್ವಶನ್ ಇರೋದು. ಗೊತ್ತಿದೆ ಅಲ್ವಾ ಅದು? ಈ ಕ್ವಶನ್ಗಳನ್ನು PYQ ನೋಡಿದ್ದೀರಾ? ಎಥಿಕ್ಸ್ PYQ ನೋಡಿದ್ದೀರಾ? ಕೇಸ್ ಸ್ಟಡಿ ಹೇಗಿರುತ್ತೆ ಅಂತ, ಯಾವ ಥರ ವರ್ಡ್ಸ್ ಬಳಸ್ತಾರೆ ಅಂತ. ಲೆಂದಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಈಸಿ ಅವರಿಗೆ. ಎಷ್ಟೋ ಜನರನ್ನು ಅಲ್ಲೇ ಫಿಲ್ಟರ್ ಔಟ್ ಮಾಡಿಬಿಡಬಹುದು. ಅದರಲ್ಲೂ ರೀಜ್ನಲ್ ಲ್ಯಾಂಗ್ವೇಜಸಲ್ಲಿ ಓದ್ಕೊಂಡು ಬಂದಿರ್ತಾರೆ, ಇಂಗ್ಲೀಷನ್ನು ಸ್ಟಡಿ ಮಾಡಿರೋದಿಲ್ಲ. ಕನ್ನಡ ಮೀಡಿಯಮ್ಮು, ಯಾವುದೇ ಮೀಡಿಯಮ್ ಇರಲಿ, ಕನ್ನಡ ಮೀಡಿಯಮಲ್ಲೇ ಬೇಕು ಅಂತಂದರೆ ಸ್ಟೇಟ್ ಎಕ್ಸಾಮ್ಗಳಿದೆ, ಅದರಲ್ಲಿ ಸ್ಕ್ಯಾಮ್ಸು ಇದೆ, ಬೇರೆ ಬೇರೆ ಸಮಸ್ಯೆಗಳು ಇದೆ. ಗೌರ್ಮೆಂಟ್ ಎಕ್ಸಾಮ್ ಮೇಲೆ ಮಾತ್ರ ರಿಲೈ ಆಗಲಿಕ್ಕೆ ಹೇಗೆ ನೀವು ಥಿಂಕ್ ಮಾಡ್ತೀರಿ? ನಿಮ್ಮ ಹತ್ರ ಕೆಪಾಸಿಟಿ ಇದೆ. ಇಲ್ಲಿ ನಡೆಯೋದು ಪ್ರೊಬ್ಯಾಬಿಲಿಟಿ ಗೇಮ್. ಇದು ಎಫರ್ಟ್ ಹಾಕ್ತೀರಿ, ವಿತ್ ಎಫರ್ಟ್ ಹಾರ್ಡ್ ವರ್ಕ್, ಲಕ್ ಬೇಕೇ ಬೇಕು. ಡೇಟಾ ಹೇಳಿದರೆ ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗದೇ ಇರ್ಬೋದು. ಹಾಗಾಗಿ ಇಂಗ್ಲೀಷ್ ಮತ್ತು ಹಿಂದಿ ಯಾಕೆ ಇದು ಕಂಟಿನ್ಯೂ ಆಗ್ತಾ ಇದೆ? UPSC ಏನು ಹೇಳುತ್ತೆ ಇದ್ರ ಬಗ್ಗೆ? ಇಂಗ್ಲೀಷು ಹಿಂದಿಲಿ ಯಾಕೆ ಮಾತ್ರ ಕ್ವಶನ್ ಪೇಪರ್ ಇರುತ್ತೆ ಅಂತಂದರೆ, ಮುಂದೆ ಇಡೀ ದೇಶದಲ್ಲಿ ಈಗ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇರೋದು ಎರಡು, ಇಂಗ್ಲೀಷ್ ಮತ್ತು ಹಿಂದಿ ಅಲ್ವಾ? ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಫ್ರೇಮ್ವರ್ಕು, ಅಡ್ಮಿನಿಸ್ಟ್ರೇಟಿವ್ ರೂಲ್ಸು ಮತ್ತು ಯೂನಿಯನ್ ಗೌರ್ಮೆಂಟ್ ವರ್ಕಿಂಗ್ ಲ್ಯಾಂಗ್ವೇಜ್ ಸ್ಟ್ರಕ್ಚರು, ಇದೆಲ್ಲ ಗೌರ್ಮೆಂಟು ಇದೆಲ್ಲ ರಿಲೈ ಆಗೋದು ಯಾವ ಲ್ಯಾಂಗ್ವೇಜ್ ಮೇಲೆ? ಇಂಗ್ಲೀಷ್ ಮತ್ತು ಹಿಂದಿ. ಅದ್ರ ಜೊತೆ ಈಗ ಒಂದು ವೇಳೆ ಎಲ್ಲ ಲ್ಯಾಂಗ್ವೇಜಲ್ಲೂ 22 ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ ಅಲ್ವಾ? ಗೊತ್ತಿದೆ ಅಲ್ವಾ? ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಶೆಡ್ಯೂಲಲ್ಲಿ. ಅಲ್ಲಿ ಆ ಎಲ್ಲ ಲ್ಯಾಂಗ್ವೇಜಲ್ಲೂ ಈಗ UPSC ಕ್ವಶನ್ ಪೇಪರ್ ರೆಡಿ ಮಾಡಬೇಕು ಅಂತಂದರೆ ಮೇನ್ ಪ್ರಾಬ್ಲಮ್ ಇರೋದೇನು? ಟ್ರಾನ್ಸ್ಲೇಷನ್. ಕಳೆದ 2-3 ವರ್ಷದಿಂದ UPSC ಇಂಗ್ಲೀಷಲ್ಲಿರೋದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೇನೆ, ಕನ್ನಡದಲ್ಲಿ ಎಷ್ಟೋ ವರ್ಡ್ಗಳು ಸಿಕ್ಕೋದೇ ಇಲ್ಲ. ಬೇರೆ ಭಾಷೆಯಲ್ಲೂ ಅದೇ ಪ್ರಾಬ್ಲಮ್ ಇರಬಹುದು. ನಾವು ಆಮೇಲೆ ಯೋಚನೆ ಮಾಡಿ, ಹೌದು ಇದು ಪ್ರೊಬ್ಯಾಬಿಲಿಸ್ಟಿಕಲಿ ಇದೊಂದು ಸರಿಯಾದ ವರ್ಡ್ ಇರಬಹುದು ಅಂತ ಆಮೇಲೆ ಎಷ್ಟೋ ಕಡೆ ಹಾಕಬೇಕಾಗತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಕನಾಮಿಕ್ಸು, ಇಂಥ ಶಬ್ದಗಳಿಗೆ ಕನ್ನಡದಲ್ಲಿ ಏನು ಬರೀತೀರಿ? ಹೊಸ ಶಬ್ದ ನಾವೇ ಕ್ರಿಯೇಟ್ ಮಾಡಿದರೆ ಅದು ಅವ್ರಿಗೆ ಗೊತ್ತಿರಬೇಕಲ್ವಾ? ಎಕ್ಸಾಮ್ ಚೆಕ್ ಮಾಡೋರಿಗೆ ಮೇನ್ಸ್ ಆನ್ಸರ್ ರೈಟಿಂಗನ್ನು ಯಾವ ಆಧಾರದ ಮೇಲೆ ಅವರು ಮಾರ್ಕ್ಸ್ ಕೊಡ್ತಾರೆ? ಆ ಟಾಪರ್ ಕಾಪಿಗಳನ್ನು, ಒರಿಜಿನಲ್ ಕಾಪಿಗಳನ್ನು ಯಾರು ರಿಲೀಸ್ ಮಾಡೋದಿಲ್ಲ. ಅದಕ್ಕೆಲ್ಲದಕ್ಕೂ ಅದು ಸಮರ್ಥನೆ ಇದೆ ಮೊದಲೇ UPSC ಹತ್ರ. ಹಾಗಾಗಿ ಟ್ರಾನ್ಸ್ಲೇಷನ್ ದೊಡ್ಡ ಒಂದು ಜಾಬ್ ಅವರಿಗೆ, ಅದನ್ನು ಮಾಡಲಿಕ್ಕೆ ಅಷ್ಟು ಬೇಗ ಮುಂದಾಗೋದಿಲ್ಲ. ಸಿಂಗಲ್ ಟ್ರಾನ್ಸ್ಲೇಷನ್ ಎರರ್ ಇದ್ದರೂ UPSCಗೆ ಅದು ಒಂದು ದೊಡ್ಡ ಏನು ಹೊಡೆತ. UPSC ಆಗಿ ಕ್ವಶನ್ ಪೇಪರ್ನಲ್ಲೇ ಎರರ್ ಇದೆ ಇಷ್ಟು ಅಂತ ಹೇಳಿಬಿಟ್ರೆ, KPSC ಥರ ಆಗೋದಿಲ್ಲ. ಅಲ್ಲಿ ಆ ಒಂದು ಪ್ರೆಸ್ಟೀಜಿಯಸ್ ಅನ್ನುವಂಥ ಒಂದು ಭಾವನೆ ಇದೆಯಲ್ವಾ UPSCಗೆ, ಅದು ಆಗ ಹಾರ್ಮ್ ಆಗುತ್ತೆ. ಆವಾಗ ಒಂದು ಸಿಂಪಲ್ ಸ್ಮಾಲ್ ಟ್ರಾನ್ಸ್ಲೇಷನ್ ಡಿಫ್ರೆನ್ಸು ಇಂಗ್ಲೀಷು ಕನ್ನಡದಲ್ಲಿ ಇದ್ದರೂ ಆವಾಗ ಲೀಗಲ್ ಡಿಸ್ಪ್ಯೂಟ್ಗಳು ಎದುರಾಗಬಹುದು, ಆಂಬಿಗ್ವಿಟಿ, ಟ್ರಾನ್ಸ್ಲೇಷನ್ ಎರರು ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲಿಕೇಶನ್. ಈಗ ನೋಡಿ, ಅಷ್ಟು 22 ಲ್ಯಾಂಗ್ವೇಜಲ್ಲಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕು. AI ಕೊಡಬಹುದು, ಆದರೆ AI ಕರೆಕ್ಟ್ ಆದ ವರ್ಡ್ ಕೊಡುತ್ತೆ ಅಂತ ಹೇಗೆ ಹೇಳೋದು? AI ಕೊಟ್ಟಿದ್ದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಒಬ್ಬ ಎಕ್ಸ್ಪರ್ಟ್ ಇರಬೇಕಾಗತ್ತೆ. ಲ್ಯಾಂಗ್ವೇಜನ್ನು 22 ಲ್ಯಾಂಗ್ವೇಜಲ್ಲಿ ಕನಿಷ್ಠ ಒಂದೊಂದು ಲ್ಯಾಂಗ್ವೇಜಿಗೆ 5 ಜನ ಎಕ್ಸ್ಪರ್ಟ್ ಆದರೂ ಅವ್ರು ಕರ್ಕೊಬರ್ಬೇಕು ಪೇಪರ್ ಸೆಟ್ ಮಾಡಲಿಕ್ಕೆ. ಎಕ್ಸ್ಪರ್ಟಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಕಾನಮಿ ಏನೇನು ಸಬ್ಜೆಕ್ಟ್ ಇದೆಯೋ ಆ ಎಲ್ಲ ಸಬ್ಜೆಕ್ಟಿನ ಕನ್ನಡ ಟ್ರಾನ್ಸ್ಲೇಟೆಡ್ ವರ್ಡ್ಸ್ ಗೊತ್ತಿರಬೇಕು. ಒಂದು ಭಾಷೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಮತ್ತು ಈ ಎಲ್ಲ ಎಕ್ಸ್ಪರ್ಟ್ಗಳು ಅನಾನಿಮಸ್ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ? ಅನಾನಿಮಸ್ ಅಂತಂದರೆ ಇವರು ಯಾರಿಗೂ ಗೊತ್ತಾಗಬಾರ್ದು. ಇಲ್ಲಿ ಮತ್ತೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಇದು ದೊಡ್ಡ ಬರ್ಡನ್ UPSCಗೆ. ಅಷ್ಟು ಸುಲಭವಾಗಿ ಈ ಬರ್ಡನಿಗೆ ಕೈ ಹಾಕೋದಿಲ್ಲ. ಕೆಲವೊಂದು ಎಕ್ಸಾಮ್ನಲ್ಲಿ ಈಗ ಮಾಡ್ತಾ ಇದೆ, ನೋಡೋಣ ಮುಂದೆ. ಆದರೆ ರೀಸೆಂಟಾಗಿ ಈ ಒಂದು ರಿಫಾರ್ಮ್ ಆಗೋದು ಕಷ್ಟ ಇದೆ. ಇಂಗ್ಲೀಷ್ ಹಿಂದಿ ಕ್ವಶನ್ ಇರುತ್ತೆ, ಕನ್ನಡ ಅಥವಾ ಬೇರೆ ರೀಜ್ನಲ್ ಲ್ಯಾಂಗ್ವೇಜಸಲ್ಲಿ ಅಷ್ಟು ಸುಲಭವಾಗಿ ಟ್ರಾನ್ಸ್ಫಾರ್ಮೇಷನ್ ಅಥವಾ ಟ್ರಾನ್ಸಿಷನ್ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ವರ್ಷಗಳಲ್ಲಿ. ನೋಡೋಣ ಮುಂದೆ. ಆದರೆ
ಯು ಪಿ ಎಸ್ ಸಿ ಯಾವಾಗಲೂ ರಿಫಾರ್ಮ್ಗಳನ್ನು ಸ್ಲೋ ಆಗಿ ಮಾಡುತ್ತೆ. ಲಾಂಗ್ ಟರ್ಮಲ್ಲಿ ಒಂದು ಪ್ರೊಬ್ಯಾಬಿಲಿಟಿ ಇದೆ. ರೀಜ್ನಲ್ ಲ್ಯಾಂಗ್ವೇಜಸ್ಗಳಿಗೂ ಸಹ ಈಗ ನಮಗೂ ಪ್ರಾಮುಖ್ಯತೆ ಬೇಕು ಅಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ಆ ಕೂಗು ಕೇಳಿ ಬರ್ತಾ ಇರೋದ್ರಿಂದ ಮುಂದೆ ಎಷ್ಟೋ ವರ್ಷಗಳ ನಂತರ ಆದರೂ ಎಲ್ಲ ಲ್ಯಾಂಗ್ವೇಜಲ್ಲೂ ಬರಬಹುದು ಕ್ವಶನ್ ಪೇಪರ್. ಆದರೆ ಮುಂದಿನ ವರ್ಷ ಬರೆಯೋರು ನೀವು ಯಾವ ರೀತಿ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಕ್ಕೆ ಸಾಧ್ಯ? ನೆಕ್ಸ್ಟ್ ಇಯರಿಂದ ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ ಅಂತ. ಅದು ಇನ್ನೊಂದು ಹಗಲುಗನಸು. ಈಗ ಯು ಪಿ ಎಸ್ ಸಿ ಹೇಳೋ ತನಕ ನಾವು ನಂಬಲಿಕ್ಕೆ ಆಗೋದಿಲ್ಲ. 5-10 ವರ್ಷದ ನಂತರ ಆ ಒಂದು ಅವಧಿಯಲ್ಲಿ ಆಗಬಹುದು ಟ್ರಾನ್ಸ್ಲೇಷನ್ ಎಲ್ಲ. ಹಾಗಾದರೆ ಏನು ಮಾಡಬೇಕು ನೀವು? ಇಂಗ್ಲೀಷ್ ಕಲೀರಿ. ಎಷ್ಟು ಚಾನಲ್ ಇದೆ, ಎಷ್ಟು ವೀಡಿಯೋಸ್ಗಳಿದೆ. ನಾನಂತೂ ಈ ಚಾನಲಲ್ಲಿ ಮುಂದೆ ಹಾಕ್ತೇನೆ ವೀಡಿಯೋಸ್ಗಳನ್ನು, ಅಥವಾ AI ಬಗ್ಗೆ, ಇಂಗ್ಲೀಷ್ ಬಗ್ಗೆ ಹಾಕ್ತೇನೆ. ಆದರೆ ಮೆಂಬರ್ಶಿಪ್ ತಗೊಂಡವರಿಗೆ ಮಾತ್ರ ಹಾಕೋದು ನಾನು. ಸುಮ್ಮನೆ ಯಾರ್ಯಾರಿಗೋ ಕಮೆಂಟ್ ಮಾಡೋರು ಅದೆಲ್ಲ ನನಗೆ ಸಂಬಂಧ ಇಲ್ಲ. ಸೀರಿಯಸ್ ಆಗಿರೋರು ಮೆಂಬರ್ಶಿಪ್ ತಗೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗಾದರೆ ಮಾತ್ರ ನಾನು ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗೋದು. ಸುಮ್ಮನೆ ಸಡನ್ನಾಗಿ ರ್ಯಾಂಡಮ್ ಕಮೆಂಟ್ಸಿಗೆಲ್ಲ ನಾನು ಉತ್ತರ ಕೊಟ್ಕೊಳ್ತಾ ಇದ್ದರೆ ಸೀರಿಯಸ್ ಆಸ್ಪಿರೆಂಟಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಅದು ನನ್ನ ಪ್ರಾಬ್ಲಮ್. ಸಾರಿ, ಹಾಗಾಗಿ ಎಷ್ಟೋ ಜನರಿಗೆ ನಾನು ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಆದರೂ ರಿಪ್ಲೈ ಮಾಡಿದ್ದೇನೆ. ನನಗೆ ಏನೇನು ಬರುತ್ತೋ ಕ್ವಶನ್ ಅದಕ್ಕೆ ರಿಪ್ಲೈ ಮಾಡ್ತೇನೆ ನಾನು ಟೆಲಿಗ್ರಾಮ್ನಲ್ಲಿ. ಆದರೆ ಕೆಲವರು ಏನು ಮಾಡ್ತಾರೆ, ಒಂದಿನ ಕೇಳ್ತಾರೆ, ಒಂದು ತಿಂಗಳು ಬಿಡ್ತಾರೆ. ಒಂದು ತಿಂಗಳ ನಂತರ ಮತ್ತೆ ಸ್ಟ್ರಾಟಜಿ ಚೇಂಜ್ ಮಾಡಬೇಕಿತ್ತು, ಹಾಗೆ ಹೀಗೆ, ಅದೊಂದು ಮಾಡಿಕೊಡಿ, ಇದೊಂದು ಮಾಡಿಕೊಡಿ. ಓಕೆ, ನನ್ನ ಹತ್ರ ಆದಷ್ಟು ನಾನು ಹೆಲ್ಪ್ ಮಾಡಿದ್ದೇನೆ. ಇನ್ನು ಮುಂದೆಲ್ಲ ಫ್ರೀಯಾಗಿ ಅಥವಾ ನಿಮಗೆ ಬೇಕಾದ ಹಾಗೆ ಹೆಲ್ಪ್ ಮಾಡ್ತಾ ಇದ್ದರೆ ನನ್ನ ಸಸ್ಟೈನೇಬಿಲಿಟಿ ಏನಾಗಬೇಕು? ಸರಿಯಾಗಿ ಸೀರಿಯಸ್ ಆಗಿರೋರಿಗೆ ನಾನು ಹೆಲ್ಪ್ ಮಾಡ್ತೇನೆ. ರ್ಯಾಂಡಮ್ ಆಗಿ ಒಂದೊಂದು ದಿನ ಒಂದೊಂದು ಕೇಳೋರಿಗೆ ಅಥವಾ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋರಿಗೆ ನಾನು ಹೆಲ್ಪ್ ಮಾಡಲಿಕ್ಕೆ ಆಗಲ್ಲ. ನನ್ನ ಟೈಮ್ ಇಂಪಾರ್ಟೆಂಟು, ನಿಮ್ಮ ಟೈಮು ಇಂಪಾರ್ಟೆಂಟು. ಹಾಗಾಗಿ ಮೊದಲು ಇಂಗ್ಲೀಷ್ ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಅದ್ರ ಬಗ್ಗೆ ಬೇರೆ ಏನೇನಿದೆ ನಾನು ಮೆಂಬರ್ಶಿಪ್ ತಗೊಂಡವರಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಸಿಗದೇ ಇದ್ದರೆ ಬೇರೆ ಕಡೆ ತುಂಬ ವೀಡಿಯೋಸ್ ಇದೆ. AI ಬಂದಿದೆ, ಒಂದೇ ಕಡೆ ಸಿಗುತ್ತೆ. ಹೀಗೆ ಮಾಡಬಾರ್ದು, ಹಾಗೆ ಮಾಡಬಾರ್ದು ಅಂತಲ್ಲ, ಎಲ್ಲ ಕಡೆ ಇದರ ಬಗ್ಗೆ ರಿಸೋರ್ಸ್ಗಳಿದೆ. ಇನ್ನು ಕೆಲವರು ಏನು ಅಂದ್ಕೊಳ್ತಾರೆ, ಕನ್ನಡ ಮೀಡಿಯಮ್ಸು ಸ್ಟೂಡೆಂಟ್ಸು ಈಗ ನಮಗೆ ಕನ್ನಡದಲ್ಲಿ ಬರೆದು ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಡೇಟಾ ಎಷ್ಟು ಚೆಕ್ ಮಾಡಿದ್ದೀರಿ? ಡೇಟಾ ಇಲ್ಲಿ ತನಕ ಕನ್ನಡ ಮೀಡಿಯಮ್ ಅವರು ಎಷ್ಟು ಪಾಸ್ ಆಗಿದ್ದಾರೆ? ಹೌದು, ಅವರು ಪಾಸ್ ಆಗಿದವರು ಕಡಿಮೆ ಇದ್ದಾರೆ. ನಾವು ಟ್ರೈ ಮಾಡ್ತೀವಿ ಅಂತಿದ್ದಾರೆ. ಸಾರಿ, ಹೌದು, ನೀವು ಟ್ರೈ ಮಾಡಬಹುದು. ಆದರೆ ಪ್ರೊಬಾಬಿಲಿಟಿ ಕಡಿಮೆ ಇದೆ. ಡೇಟಾ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಎಕ್ಸ್ಟ್ರೀಮ್ಲಿ ಲೋ ಇದೆ. ನಿಮಗೊಂದು ಗ್ರಾಫ್ ತೋರಿಸ್ತೇನೆ ನೋಡಿ. UPSC ಆ್ಯನ್ಯುವಲ್ ರಿಪೋರ್ಟನ್ನು ಇಟ್ಕೊಂಡು ರೆಡಿ ಮಾಡಿರೋ ಗ್ರಾಫ್. 2006ರಲ್ಲಿ ಇಂಗ್ಲೀಷಲ್ಲಿ ಬರೆಯೋರು ಅರೌಂಡ್ 52% ಇದ್ದರು. ಆವಾಗ ಹಿಂದಿಯಲ್ಲಿ ಬರೆಯೋರು 44%. ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಸೇರಿ 3.3% ಮಾತ್ರ. UPSC ಆ್ಯನ್ಯುವಲ್ ರಿಪೋರ್ಟಿಂದ ಡೇಟಾ ಇದು ನನಗೆ ಒಂದು ಇಂಟರ್ನೆಟ್ಟಲ್ಲಿ ಸಿಕ್ಕಿದ್ದು. ಅಂದರೆ ಯಾವ ಮೀಡಿಯಮ್ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡಿ. 2011 ನಂತರ ಈ ಲ್ಯಾಂಗ್ವೇಜ್ ಶಿಫ್ಟ್ ಆಗಿರೋದು ಯಾವುದಕ್ಕೆ? ಇಂಗ್ಲೀಷಿಗೆ. 94% ಜನ ಇಂಗ್ಲೀಷಲ್ಲಿ ಬರೀತಾರೆ ಮೇನ್ಸನ್ನು. ಯಾಕಂತಂದರೆ ಇಂಗ್ಲೀಷಲ್ಲಿ ರಿಸೋರ್ಸ್ಗಳು ತುಂಬ ಇದೆ. ಅಲ್ಲಿ ಒಂದು ಸರ್ಟೆನಿಟಿ ನಮ್ಗೆ ಸಿಗುತ್ತೆ. ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಹೋದರು ChatGPT ಒಂಥರ ಕೊಡುತ್ತೆ, ಜೆಮಿನಿ ಒಂಥರ ಕೊಡುತ್ತೆ. ಈ ಥರ ನೀವು AI ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದ್ರು ಮತ್ತೊಬ್ಬ ಕನ್ನಡ ಎಕ್ಸ್ಪರ್ಟ್ ಇದ್ದರೆ ಓಕೆ ಜೊತೆಗೆ. ಹಾಗಾಗಿ ಪ್ರೆಡಿಕ್ಟೆಬಿಲಿಟಿ ತುಂಬ ಕಡಿಮೆ ಇದೆ. ಡೇಟಾ ಅರ್ಥ ಆದರೆ ಒಳ್ಳೆಯದು. ಮತ್ತು ಎಷ್ಟೋ ಕಡೆ ಕೆಲವೊಂದು ಮಾತುಗಳನ್ನು ಸಹ ನಾನು ಕೇಳಿದ್ದೇನೆ. ಇಂಗ್ಲೀಷಲ್ಲಿ ಬರೆಯೋರಿಗೆ UPSC ಹೆಚ್ಚು ಎನ್ಕರೇಜ್ ಮಾಡುತ್ತೆ. ಕನ್ನಡ ಮೀಡಿಯಮ್ ಇರಬಹುದು ಅಥವಾ ಬೇರೆ ಮೀಡಿಯಮ್ ಅವರು ಇದ್ದರೆ UPSCಗೆ ಆವಾಗಲೇ ಹೇಳಿದಾಗೆ ಅದು ಬರ್ಡನ್. ಪ್ರಿಲಿಮ್ಸಲ್ಲಿ ಹೇಗೆ ಒಂದು ಬೇರೆ ಲ್ಯಾಂಗ್ವೇಜಿಂದು ಬರ್ಡನ್ ತೆಗೆದುಕೊಳ್ಬೇಕು, ಅದೇ ಥರ ಮೇನ್ಸಲ್ಲೂ ಸಹ ತುಂಬ ಬೇರೆ ಬೇರೆ ರೀಜ್ನಲ್ ಲ್ಯಾಂಗ್ವೇಜಸ್ ಅವ್ರು ಬಂದರೆ ಅವರ ಎಕ್ಸ್ಪರ್ಟ್, ಆ ಲ್ಯಾಂಗ್ವೇಜಿನ ಎಕ್ಸ್ಪರ್ಟನ್ನು ಹೈರ್ ಮಾಡಬೇಕು. ಮತ್ತೆ ಅಲ್ಲಿ ಸೀಕ್ರೆಸಿ, ಕಾನ್ಫಿಡೆನ್ಷಿಯಲಿಟಿ ಮೇಂಟೈನ್ ಮಾಡಬೇಕು. ಮತ್ತು ಅದರಲ್ಲಿ ವರ್ಡಿಂಗ್ಸು, ಆ ಟ್ರಾನ್ಸ್ಲೇಟೆಡ್ ವರ್ಡ್ಸು, ತುಂಬ ಬೇರೆ ಬೇರೆ ಗೊಂದಲಗಳಿದೆ ಅದರಲ್ಲಿ. ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಸೋರ್ಸ್ಗಳಿದೆ, ಎಕ್ಸ್ಪರ್ಟ್ ಸಿಗ್ತಾರೆ. UPSC ಹಾಗಾಗಿ ಅದನ್ನು ಎನ್ಕರೇಜ್ ಮಾಡುತ್ತೆ. ಇದು ಸರಿನಾ ತಪ್ಪ ಅಂತ ಈಗ ಡಿಬೇಟ್ ಮಾಡ್ಕೊಳ್ತು ಕೂತ್ಕೊಂಡ್ರೆ ಸ್ಕಿಲ್ ಇಂಪ್ರೂವ್ ಮಾಡ್ಕೊಳ್ಳೋದು ಯಾವಾಗ? ಇಂಗ್ಲೀಷ್ ಪ್ರತಿಯೊಂದು ಮೂಮೆಂಟಲ್ಲೂ ಏನು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನೋಡೋಣ ಫಸ್ಟು. ಸುಮ್ಮನೆ ಬೈತಾ ಇರೋದ್ರಿಂದ ಏನೂ ಆಗೋದಿಲ್ಲ.
ಸದ್ಯದ ಪರಿಸ್ಥಿತಿಯಲ್ಲಿ ಇದು ಡೇಟಾ ಆಗ್ತಾ ಇದೆಯಾ. ಇಂಗ್ಲೀಷಲ್ಲಿ ಬರೆಯೋರು ಹೆಚ್ಚು ಪಾಸ್ ಆಗ್ತಾ ಇದ್ದಾರೆ. ಈ ವರ್ಷ ಕನ್ನಡದಲ್ಲಿ ಬರೆದು ಪಾಸ್ ಆಗಿರೋರು ಎಷ್ಟು ಜನ? ಫಿಲಿಮ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಎಷ್ಟೋ ಜನರಿಗೆ. ಇಂಗ್ಲೀಷ್ ಮೇಲೆ ಒಂಥರ ಏನು ದ್ವೇಷ ಇದೆಯಾ, ಅಥವಾ ಕಷ್ಟ ಆಗುತ್ತೆ, ಹೆಸಿಟೆನ್ಸಿ ಇದೆಯಾ? ಹೆಸಿಟೇಷನ್ ಇದ್ದರೆ ಬೇರೆ ಜಾಬ್ ಚೆನ್ನಾಗಿದೆ, ತುಂಬ ಜಾಬ್ ಚೆನ್ನಾಗಿದೆ ಹೊರಗಡೆ. ಚೆನ್ನಾಗಿದೆ ಅಂತಂದರೆ ಅದಲ್ಲೂ ಕಷ್ಟಪಡಬೇಕು, ತುಂಬ ಆಪರ್ಚುನಿಟಿ ಇದೆ ಹೊರಗಡೆ. ಏನು ಕಲಿಬೇಕೋ ಅದನ್ನು ಕಲಿದೆ ಎಲ್ಲ ಸರಿ ಆಗಬೇಕು ಅಂತಂದರೆ ಹೇಗೆ? ಒಂದು ಲೆವೆಲಿಗೆ ಕಲ್ತ ಮೇಲೆ, ಅದರಲ್ಲೂ ಹೇಳ್ತಾ ಇರೋದು UPSC ಅನ್ನೋದು ಫುಲ್ ಟೈಮ್ ಕೊಡುವಂಥ ಎಕ್ಸಾಮ್ ಅಲ್ಲ, ಇನ್ಮೇಲೆ ಫುಲ್ ಟೈಮ್ ಪ್ರಿಪೇರ್ ಮಾಡುವಂಥ ಎಕ್ಸಾಮ್ ಅಲ್ಲ. ಅದರ ಬಗ್ಗೆ ಏನು ಹೇಳಬೇಕು ನಾನು. ಹಾಗಾಗಿ ಪ್ರೆಡಿಕ್ಟೆಬಿಲಿಟಿ ಕಡಿಮೆ ಇರೋದ್ರಿಂದ ನನ್ನ ಒಂದು ಸಜೆಷನ್ ಏನಂತಂದರೆ, ಡಿಗ್ರಿಲಿದ್ದರೆ ನೀವು ಈಗ ಒಂದು ವೇಳೆ ಡಿಗ್ರಿಲಿದ್ದರೆ ತಕ್ಷಣ ಡಿಗ್ರಿ ಮುಗಿದ ಮೇಲೆ ಜಾಬಿಗೆ ಅಪ್ಲೈ ಮಾಡಿ. ಪ್ರೈವೇಟ್ ಜಾಬ್ ಆಗಿರಬಹುದು, ಪಾರ್ಟ್ ಟೈಮ್ ಜಾಬ್ ಆಗಿರಬಹುದು, ಯಾವುದೇ ಹಂತದಲ್ಲಿ ನೀವಿದ್ದರೂ ಈಗ ಒಂದು ಜಾಬಿಗೆ ಅಪ್ಲೈ ಮಾಡಿ. ಜಾಬ್ ಸಿಗೋದು ಅಷ್ಟು ಸುಲಭ ಇಲ್ಲ ಹೊರಗಡೆ. ಅಪ್ಲೈ ಮಾಡಿ 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 ಸಾಕಾಗತ್ತೆ. ಇಲ್ಲ ಈ ಕಡೆ UPSCಗೆ ನಾನು ಕಂಪ್ಲೀಟು 100% ಕೊಡ್ತೇನೆ ಒಂದು 2 ವರ್ಷ ಅಂತ ಕೆಲವರಿಗೆ ಇರುತ್ತೆ. ಓಕೆ, ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿದ್ದರೆ ಕೊಡಿ, 100% ಕೊಡಿ. ಆದರೆ 100% ಅನ್ನೋದಕ್ಕೆ ಯಾವುದೇ ಒಂದು ಡೆಫಿನೇಷನ್ ಇಲ್ಲ, ಅದು ಪ್ರಾಬ್ಲಮ್ಮು. ಗೊತ್ತಾಗ್ತಾ ಇದೆಯಾ? ಅದು ನಿಮಗೆ ಈ ವರ್ಷ 100% ಕೊಡ್ಲಿಕ್ಕೆ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ನೀವು ಅಂದ್ಕೊಂಡಿರೋ ಪ್ಯಾಟರ್ನ್ ಬರಲಿಲ್ಲ, ಅಥವಾ ಕೆಲವೊಂದು ರಿವಿಷನ್ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಗೊತ್ತಿದೆ ಅಲ್ವಾ. ಮುಂದಿನ ವರ್ಷ ಏನು? ಫುಲ್ ಟೈಮ್ ಕೊಡೋರಿಗೆ ಎಕ್ಸಾಮ್ ಇರೋದು ನೆಕ್ಸ್ಟ್ ಇಯರ್ ಮೇಯಲ್ಲಿ. ಆ ಒಂದು ಪ್ರೆಷರ್ ಈಗಲೇ ಬಿಲ್ಡ್ ಆಗೋದಿಲ್ಲ. ಪ್ರೆಷರ್ ಬಿಲ್ಡ್ ಆಗದೆ ಫೋಕಸ್ ಬರೋದಿಲ್ಲ. ಫೋಕಸ್ ಬರದೆ ರಿವಿಷನ್ ಆಗೋದಿಲ್ಲ. ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಸಡನ್ನಾಗಿ ಜ್ವಾಲಾಮುಖಿ ಥರ ರಾತ್ರಿ ಕನಸಿನಲ್ಲೂ UPSC ಅಂತ ಹೇಳ್ಕೊಳ್ತಾ ಇರೋದು. ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಇದು ನಡೆಯೋದಲ್ಲ ಬಹಳ ದಿನ. ಸಸ್ಟೈನೇಬಲ್ ಆಗೋ ಎಕ್ಸಾಮ್ ಅಲ್ಲ ಇದು. ಹಾಗಾಗಿ ಜಸ್ಟ್ ಬಿಕಾಸ್ UPSC is not giving the paper we expected does not automatically mean the exam is unfair at a larger level. ನಾವು ಎಕ್ಸ್ಪೆಕ್ಟ್ ಮಾಡಿರ್ತಾರ ಬಂದಿಲ್ಲ ಅಂತ ಇಲ್ಲಿಗಲ್ಲು ಇದು ಅನ್ಫೇರು ನಮಗೆ. ಹೌದು, ಲಾರ್ಜರ್ ಲೆವೆಲಲ್ಲಿ ಅದು ವರ್ಕ್ ಆಗೋ ಸಾಧ್ಯತೆ ಕಡಿಮೆ. ರಿಯಾಲಿಟಿಯನ್ನು ಆದಷ್ಟು ಬೇಗ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಹೇಳ್ತಾ ಇರೋದು ಮೊದಲು ಒಂದು ಪಾರ್ಟ್ ಟೈಮ್ ಜಾಬು, ಫುಲ್ ಟೈಮ್ ಜಾಬು ಯಾವುದಾದ್ರು ಹಿಡ್ಕೊಳ್ಳಿ. ಜಾಬ್ ಜೊತೆ ಪ್ರಿಪೇರ್ ಆಗೋದು ಹೇಗೆ ಅಂತ ನಾನು ಸಪ್ರೇಟು ನನ್ನ ಮೆಂಬರ್ಶಿಪ್ಪಲ್ಲಿರೋರಿಗೆ ನಾನು ಹೇಳ್ತಾನೆ ಇರ್ತೇನೆ. ಓಕೆ ನೋಡಿ, 2 ರಿಂದ 3 ವರ್ಷ ಅಥವಾ 4 ವರ್ಷ ಆದರೂ ಓಕೆ, ಪರವಾಗಿಲ್ಲ. ನಿಧಾನವಾಗಿ ಒಂದೊಂದೇ ಸಬ್ಜೆಕ್ಟನ್ನು ಹೋಲ್ಡ್ ತೆಗೆದುಕೊಳ್ತಾ ಚೆನ್ನಾಗಿ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಿದೆಯಾ? ಆರ್ಥಿಕವಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅದು ಫಿಲ್ಮ್ಸ್ ಟೈಮ್ನಲ್ಲಿ ಎಷ್ಟು ಬರ್ಡನ್ ಕೊಡುತ್ತೆ, ಮೆಂಟಲಿ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಅನುಭವಿಸಿದ್ದೀರಾ ಯಾವತ್ತಾದರೂ? ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕು ಮನಿಗೋಸ್ಕರ, ಫಿಲ್ಮ್ಸ್ ಕ್ಲಿಯರ್ ಆಗದೇ ಇದ್ರೆ ಏನು ಅಂತ ಆ ಭಯ, ಆ ಆ್ಯಂಗ್ಸೈಟಿನೇ ಜಾಸ್ತಿ ಹೆದರಿಕೆ ಹುಟ್ಟಿಸುತ್ತೆ. ಆ್ಯಂಗ್ಸೈಟಿಯಲ್ಲಿ ಫಿಲ್ಮ್ಸ್ ಬರೀತೀರಿ, ಕ್ವಶನ್ ಬರೋದು ನೆನಪಾಗೋದಿಲ್ಲ, ಅನ್ಸರ್ಟಿನಿಟಿ ಜಾಸ್ತಿ ಇದೆ ಅಂತ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ರೂ ಯಾಕೆ ಒಂದು ಪಾರ್ಟ್ ಟೈಮು ಅಥವಾ ಯಾಕೆ ಸ್ಕಿಲ್ಲನ್ನು ರೆಡಿ ಮಾಡ್ಕೊಳ್ಳೋದು, ಅದ್ರ ಕಡೆ ಯಾಕೆ ಫೋಕಸ್ ಮಾಡಲ್ಲ ನೀವು? ಅದಕ್ಕೆಲ್ಲ ಟೈಮ್ ಇಲ್ಲ, ಇದರದ್ದೇ ಸಿಲೆಬಸ್ ಜಾಸ್ತಿ ಇದೆ. ಸಿಸ್ಟಮೆಟಿಕಲಿ ನೀವು ಸ್ಟಡಿನೇ ಮಾಡಿಲ್ಲ ಯಾವಾಗಲೂ. 1 ತಿಂಗಳು ಮಾಡ್ತೀರಿ, 2ನೇ ತಿಂಗಳು ಬಿಡ್ತೀರಿ, ಕೆಲವರು 2 ವಾರ ಅಲ್ವಾ. 2 ವಾರ ಡಿಸಿಪ್ಲಿನ್ ಆಗಿದ್ದರೆ ಏನೋ ಒಂದು ದೊಡ್ಡ ಬರ್ಡನ್ ಥರ ಫೀಲು ನಿಮಗೆ. ಅನುಭವ ಆಗಿದೆ ಅಲ್ವಾ ಇದು? ಅಷ್ಟು ಡಿಸಿಪ್ಲಿನ್ ಆಗಿರೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದೆಲ್ಲ ಬೇಕು ನಿಮಗೆ. ಮತ್ತು ಕೆಲವರು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಅದು ಮ್ಯಾನೇಜ್ ಆಗಬೇಕು. IPL ಬಂದರೂ ನೋಡಬೇಕು, ಬಿಗ್ ಬಾಸ್ ಬಂದರೂ ನೋಡಬೇಕು, UPSCನೂ ಕ್ಲಿಯರ್ ಆಗಬೇಕು. ಇಷ್ಟು ಅನ್ಪ್ರಿಡಿಕ್ಟಬಿಲಿಟಿ ಇದೆ. ಹಗಲು ರಾತ್ರಿ ಕಷ್ಟಪಡೋರು ಇದ್ದಾರೆ. ನಿಮಗೆ ಅನಿಸಿದ್ದೆಲ್ಲ ಮಾಡ್ಕೋತಾ ಇರಬೇಕು, ಆಮೇಲೆ ಎಕ್ಸಾಮ್ ಸಹ ಕ್ಲಿಯರ್ ಆಗಬೇಕು ಅಲ್ವಾ. ಪ್ರಾರ್ಥನೆ ಮಾಡಿ ದೇವ್ರ ಹತ್ರ, ಆಗ್ಬೋದು. ನಾನೇನು ಅದ್ರ ಬಗ್ಗೆ ಹೇಳೋದಿಲ್ಲ. ಯಾರ್ಯಾರ್ದೋ ಏನೇನೋ ಆಗುತ್ತೆ, ಮಿರಾಕಲ್ಸ್ಗಳು ನಡೆಯೋದೇ ಇಲ್ಲ ಅಂತಲ್ಲ. ಮಿರಾಕಲ್ಸ್ ನಿಮ್ಮ ಜೀವನದಲ್ಲೂ ನಡೀಬಹುದು ಅಲ್ವಾ, ಸಾಧ್ಯ ಇದೆ. ನಾನೇನು ಹೇಳಲಿಕ್ಕಾಗಲ್ಲ ಅದ್ರ ಬಗ್ಗೆ.
ಕನ್ನಡ ಮೀಡಿಯಮ್ ಅವರು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ರಿ ಫಸ್ಟು. ಪ್ರತಿಯೊಂದಕ್ಕೂ ಕನ್ನಡದಲ್ಲಿ ಸೋರ್ಸ್ ಕೊಡಿ, ಕನ್ನಡದಲ್ಲಿ PDF ರೆಡಿ ಮಾಡಿಕೊಡಿ ಅಂತ ಹೇಳ್ತಾ ಇರ್ತೀರಿ. ಸಿಂಪಲ್ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಅಂತಂದರೆ ಯಾವ ಎಕ್ಸಾಮ್ ಮೇಲೆ ಹೋಪ್ ಇಟ್ಕೊಳ್ತೀರಿ ನೀವು? ಡೇಟಾ ಕಣ್ಮುಂದೆ ಇಟ್ಟರು ಅರ್ಥ ಆಗಲ್ಲ ಅಂತಂದರೆ ನಿಮ್ಮ ಇಮೋಷನ್ಸಿಗೆ ಹರ್ಟ್ ಆಗ್ತಾ ಇದೆ, ನಿಮ್ಮ ಈಗೋ ಹರ್ಟ್ ಆಗ್ತಾ ಇದೆ. ನನಗೂ ಆಗಿದೆ. ನಮ್ಮ ಈಗೋ ಹರ್ಟ್ ಆಗಲಿ ಬಿಡಲಿ, ರಿಯಾಲಿಟಿ ನಾವು ಒಪ್ಕೊಳ್ಬೇಕು. ಮತ್ತು ಅದೇ ಹೇಳಿದಾಗೆ ಇನ್ನು ಮೇಲೆ ನಾನು ತುಂಬ ಇನಿಷಿಯೇಟಿವ್ಗಳನ್ನು ತರ್ತಾ ಇರ್ತೇನೆ ಚಾನಲಲ್ಲಿ. ಓನ್ಲಿ ಫಾರ್ ಮೆಂಬರ್ಶಿಪ್. ಎಷ್ಟಿದೆ ಇದಕ್ಕೆ ಫೀಸು? ಫೀಸ್ ಅನ್ನೋಕ್ಕಿಂತ ಮೆಂಬರ್ಶಿಪ್ ಚಾರ್ಜು 59 ರೂಪೀಸ್ ಏನೋ ಇದೆ. ಅಂದರೆ ಮಂತ್ಲಿ 59 ರೂಪೀಸ್. ಇಷ್ಟನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಮೊದಲು ಹೋಗಿ ಯಾವ್ದಾದ್ರು ಜಾಬ್ ಸರ್ಚ್ ಮಾಡಲೇಬೇಕು ಪ್ಲೀಸ್. ಮೊದಲು ಹೋಗಿ ಜಾಬ್ ಹುಡುಕಿ ಅರ್ನ್ ಮಾಡಿ ಮತ್ತೆ ಬಂದು ಪೇ ಮಾಡಿ. ನನಗೆ ನನ್ನ ಎಫರ್ಟ್ ಮೇಲೆ ಕಾನ್ಫಿಡೆಂಟ್ ಇದೆ, ನಾನು ಪ್ರೂವ್ ಮಾಡೇ ಮಾಡ್ತೇನೆ. ಅದ್ರ ಬಗ್ಗೆ ಏನು ಹಿಂದೆ ಸರಿಯೋದಿಲ್ಲ. ನಿಮಗೆ ಬಿಟ್ಟಿದ್ದು, ನಾ ಏನು ಹೇಳೋದಿಲ್ಲ. AI ಬಂದಿದೆ, AI ಹೇಗೆ ಯೂಸ್ ಮಾಡ್ಕೋಬೇಕು, ಒಂದು ಸಾರಿ ಆದರೂ ಏನು ಕ್ವಶನ್ ಮಾಡ್ತೀರಿ ಅದ್ರ ಬಗ್ಗೆ, ಅಥವಾ ಏನದರಲ್ಲಿ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಆ ಮೆಂಬರ್ಸಿಗಂತೂ ಮುಂದೆ AI ಬಗ್ಗೆ ಹೇಳ್ತೇನೆ, ಪ್ರೊಡಕ್ಟಿವಿಟಿ ಬಗ್ಗೆ ಹೇಳ್ತೇನೆ, ಇಂಗ್ಲೀಷ್ ಬಗ್ಗೆ ನನ್ನ ಹತ್ರ ಆದಷ್ಟು ನಾನು ಹೇಳ್ತಾನೆ ಇರ್ತೇನೆ. ಆದರೆ ಸುಮ್ಮನೆ ಎಲ್ಲ ಫ್ರೀ ಮಾಡಿಕೊಡಿ. ಆ ಫ್ರೀ ಬೀಸು ಅಲ್ಲೇ ತುಂಬಿಟ್ಟಿದೆ ಅಲ್ವಾ. ಫ್ರೀ ಆಗಿರಬೇಕು, ನಿಮಗೆ ಫ್ರೀ ಆಗಿರಬೇಕು, ನೀವು ಅಂದ್ಕೊಂಡ ಥರ ಇರಬೇಕು. ನೀವು ಅಂದ್ಕೊಂಡಾಗ ರಿಪ್ಲೈ ಮಾಡಬೇಕು. ಮಾಡೋಣ, ಎಲ್ಲ ನೀವು ಅಂದ್ಕೊಂಡಾಗೆ ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲಿ, ಮುಂದಿನ ವಾರ ನಾನು UPSC ರಿಲೇಟೆಡ್ ವೀಡಿಯೋಸ್ಗಳನ್ನು ಯಾವುದು ನಾನು ಇಲ್ಲಿ ಮೆಂಬರ್ಸ್ಗೆ ಮಾತ್ರ ಅಂತ ಮಾಡಲ್ಲ. ನಾ ಏನೇನು ಸಬ್ಜೆಕ್ಟ್ ಟೀಚ್ ಮಾಡ್ತೇನೋ, ಈಗ UPSC ಇದೆ, ಪೊಲಿಟಿ, ಎಕಾನಮಿ ಅದೆಲ್ಲ ಇದೆ, ಅದೆಲ್ಲ ನಾನು ಫ್ರೀಯಾಗಿ ಇಟ್ಟಿರ್ತೇನೆ. ಪೊಲಿಟಿ ಮಾಡಲಿ, ಎಕಾನಮಿ ಮಾಡಲಿ, ಅಥವಾ ಬೇರೆ ಯಾವುದೇ ಒಂದು ಚಿಕ್ಕ ವೀಡಿಯೋ ಮಾಡಲಿ, ಅದನ್ನು ಎಲ್ರಿಗೂ ಫ್ರೀಯಾಗಿ ಕೊಡ್ತೇನೆ. ಆದರೆ ಬೇರೆ ಸ್ಕಿಲ್ಸು, AI ಟೂಲ್ಸ್ ಇರ್ಬೋದು, ಅಥವಾ ಇದ್ರ ಜೊತೆ ಹೇಗೆ ಬೇರೆ ಜಾಬಿಗೆ ಹೇಗೆ ಪ್ರಿಪೇರ್ ಆಗೋದು, ಇಂಗ್ಲೀಷ್ ಸ್ಕಿಲ್ಲನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಪ್ರೊಡಕ್ಟಿವಿಟಿ ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡೋದು ಹೇಗೆ, ಮೋಟಿವೇಶನ್ನು, ಇನ್ಸ್ಪಿರೇಷನ್ನು, ವಿಲ್ ಪವರ್ ಎಲ್ಲ ಬಹಳ ದಿನ ನಡೆಯೋದಿಲ್ಲ. ಇದು ಪ್ರೂವನ್ ಸೈನ್ಸ್. ಇದು ಯಾವತ್ತಾದರೂ ಹೌ ಟು ಲರ್ನ್ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿದ್ದೀರಾ? ನೀವು ಫಾಲೋ ಮಾಡೋ ಲರ್ನಿಂಗ್ ಮೆಥಡ್ಸು ಸರಿಯಾಗಿದೆ ಅಂತ ಥಿಂಕ್ ಮಾಡಿದ್ದೀರಾ? ಒಂದು ಸಾರಿ ಆದರೂ ಅನಲೈಸ್ ಮಾಡ್ಕೊಳ್ತೀರಾ? ಸಿಸ್ಟಮ್ಗಳು ಆಲ್ರೆಡಿ ಮೊದಲೇ ಸೈಂಟಿಫಿಕ್ ಆಗಿ ಬಿಲ್ಡ್ ಆಗಿದೆ. ಎಲ್ಲ ನಾನು ಮೆಂಬರ್ಸಿಗೆ ಮಾತ್ರ ಹೇಳೋದು. ನಿಮಗೆ ಇದು ಸಾಧ್ಯ ಇಲ್ಲ ಅಂತಂದರೆ ತುಂಬ ವೀಡಿಯೋಸ್ಗಳಿದೆ. ಇದೇ ಬೇಕು ಅಂತಂದರೆ ಅರ್ನ್ ಮಾಡಿ. ಮೊದಲು ಬೇರೆಯವ್ರ ವರ್ಕಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ. ಬೇರೆಯವ್ರ ವರ್ಕಿಗೆ ಒಂದು ಪ್ರೈಸ್ ಇರುತ್ತೆ, ಆ ಪ್ರೈಸನ್ನು ಅಥವಾ ಆ ಒಂದು ಬೆಲೆಯನ್ನು ಕೊಡೋದು ಕಲ್ತ್ಕೊಳ್ಳಿ. ನಿಮ್ಮ ವರ್ಕಿಗೂ ಬೆಲೆ ಬರಬಹುದು ಮುಂದೆ. ಹಾಗಾಗಿ ನನಗೆ ಸಾವಿರಾರು ಜನ, ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇಲ್ಲ. 10 ಜನ ಸೀರಿಯಸ್ ಆಸ್ಪಿರೆಂಟ್ ಇದ್ದರೂ ಸಾಕು. ಯಾರು ಮೆಂಬರ್ಶಿಪ್ ತಗೊಂಡಿರ್ತಾರೋ ಅವರಿಗೆ ಪರ್ಸ್ನಲ್ ಆಗಿ ಏನಾದರೂ ಮಾಡಬಹುದು. ನಾನು ಸುಮ್ಮನೆ ಅಡ್ವೈಸು, ಸ್ಟ್ರಾಟಜಿ, ಒಂದಿನ ಫಾಲೋ ಮಾಡೋದು, ಒಂದು ತಿಂಗಳಿಗೆ ಮತ್ತೊಂದು ಹೇಳೋದು ಬೇಡ. ಅವ್ರು ಬೇಡ ನನಗೆ. ದಯವಿಟ್ಟು ಎಫರ್ಟ್, ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ. ನಿಮ್ಮ ಎಫರ್ಟ್ ಇನ್ನೂ ಈ ಲೆವೆಲ್ ಇದ್ದರೆ ಸಾಕಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಫರ್ಟ್ ಹಾಕೋದು ಅಂತಂದ್ರೆ ಈಗ ಹಗಲು ರಾತ್ರಿ ಈಗ ನಿದ್ರೆನೇ ಬಿಟ್ಕೊಂಡು ಓದೋದು, ಊಟ ತಿಂಡಿ ಎಲ್ಲ ಬಿಡೋದು, ಅದೆಲ್ಲ ನಾನು ಹೇಳ್ತಾ ಇರೋದು. ಆನ್ಸರ್ ರೈಟಿಂಗ್ ಅಂತ ಬಂದಾಗ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಕೇಳಿದ್ರೆ ಪ್ರಾಕ್ಟೀಸ್ ಮಾಡೋದಿಲ್ಲ, ಹೆಸಿಟೇಷನ್ನು, ಫಿಯರು ಅಂತ ಹೇಳ್ತಿರಲ್ವಾ. 100 ಆನ್ಸರ್ ತಪ್ಪು ಆಗೋದೆ. 100 ಆನ್ಸರ್ ನಂತರ ನೋಡೋಣ. ಮೊದಲು 100 ದಿನ ಆನ್ಸರ್ ಬರೀರಿ ನೋಡೋಣ. 100 ದಿನ ಬೇಡ, 100 ಆನ್ಸರ್. ದಿವಸಕ್ಕೆ 5 ಆನ್ಸರ್ ಬರೆದ್ರೆ, 2-3 ಆನ್ಸರ್ ಬರೆದ್ರೆ 1-2 ತಿಂಗಳಲ್ಲಿ ಆಗಲ್ವಾ 100 ಆನ್ಸರು? ಆ ಒಂದು ಸ್ಟಾರ್ಟಿಂಗಿಗೆ ನೀವು ಹೆದರಿದ್ರೆ UPSC ನಾನು ಹೇಳಲ್ಲ. ಮುಂದೆ UPSC ಕ್ಲಿಯರ್ ಮಾಡ್ಕೊಳ್ಳೋ ಆಸೆ ಧಾರಾವಾಹಿ ನೋಡ್ತಾ ಕೂತ್ಕೊಳ್ಳಿ, ಏನಾದರೂ ಆಗಬಹುದು ಅಲ್ಲಿ. ಅಷ್ಟೇ, ಇಷ್ಟೇ ಹೇಳಬೇಕಾಗಿರೋದು. ಮೊದಲು ಅಪ್ಸ್ಕಿಲ್ ಮಾಡ್ಕೊಳ್ಳಿ, ನಿಮ್ಮನ್ನು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಮೊದಲು ನಿಮ್ಮ ತಂದೆ ತಾಯಿ ನೋಡಿ. ತಂದೆ ತಾಯಿ ಕೆಲವರಿಗೆ ಇರಲ್ಲ, ಅಂಥವರು ತುಂಬ ಜನ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಕ್ಕಿರ್ತಾರೆ ನಿಮ್ಮ ಜೀವನದಲ್ಲಿ. ಮನೇಲಿ ತಂದೆ ತಾಯಿಂದನೇ ಕಷ್ಟ ಬಂದಿರುತ್ತೆ, ಅವರಿಗೂ ಸಹ ನೀವು ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಇದೆ. ತುಂಬ ವಿಚಾರಗಳಿದೆ. ಬರೀ ಒಂದು ಎಕ್ಸಾಮ್ ಮೇಲೆ ಲೈಫನ್ನು ಡಿಸೈಡ್ ಮಾಡೋದಲ್ಲ.
ಸ್ವಲ್ಪ ವಿಚಾರ ಮಾಡಿ, ಪಾರ್ಟ್ ಟೈಮ್ ಅಥವಾ ಯಾವುದಾದ್ರು ಒಂದು ಜಾಬ್ ಹುಡುಕಿ ಅರ್ನ್ ಮಾಡಿ ಮೆಂಬರ್ಶಿಪ್ ತಗೊಳ್ಳಿ. ಎಲ್ಲ ಸಪೋರ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.